ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮಾಲ್ಗುಡಿ ಡೇಸ್ ಅಂತ ಒಂದು ಸೀರಿಯಲ್ ಬರ್ತಿತ್ತು ಈ ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ, ಅದು ಹಿಂದಿ ಸೀರಿಯಲ್ಲು. ಬಟ್ ಅದನ್ನ ಡೈರೆಕ್ಟ್ ಮಾಡಿದ್ದು ಬಂದ್ಬಿಟ್ಟು ನಮ್ಮ ಶಂಕರ್ ನಾಗ್ ಸರ್ ಅವರು ಡೈರೆಕ್ಟ್ ಮಾಡಿದ್ದು. ಯಾರೆಲ್ಲ ಸೀರಿಯಲ್ನ ನೋಡಿದ್ದೀರಾ ಅವರಿಗೆ ಒಂದು ಐಡಿಯಾ ಇರುತ್ತೆ. ಯಾವುದ್ರ ಬಗ್ಗೆ ಅಂತಂದರೆ, ನಿಮ್ಮ ಪ್ರಥಮ BA BComನ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಒಂದು ನಾವೆಲನ್ನು ಕೊಟ್ಟಿದ್ದಾರೆ. ಆ ನಾವೆಲ್ ಬಂದ್ಬಿಟ್ಟು ದ ಗೈಡ್ ಅಂತ RK ನಾರಾಯಣ್ ಅವರು ಬರೆದಿರುವಂತಹದ್ದು. ಈ ದ ಗೈಡ್ ಅನ್ನುವಂಥ ಏನು ನಾವೆಲ್ ಇದೆಯಲ್ಲ, ಈ ನಾವೆಲ್ನ ಮಾಲ್ಗುಡಿ ಡೇಸ್ ಅಂತ ಹೇಳಿ ಒಂದು ಸೀರಿಯಲ್ನ ಮಾಡಿದರು. ಅದನ್ನು ಡೈರೆಕ್ಟ್ ಮಾಡಿದ್ದು ಬಂದ್ಬಿಟ್ಟು ನಮ್ಮ ಶಂಕರ್ ನಾಗ್ ಸರ್. ಇದು ಶಿವಮೊಗ್ಗ ಜಿಲ್ಲೆಯ, ಈಗ ಸದ್ಯಕ್ಕೆ ಅದನ್ನು ಅರಸಾಳು ಅಂತ ಕರೀತಾರೆ, ಮಾಲ್ಗುಡಿ ರೈಲ್ವೆ ಸ್ಟೇಷನ್ನಲ್ಲಿ ಒಂದಷ್ಟು ದಿನಗಳ ಕಾಲ ಶಿವಮೊಗ್ಗ ಡಿಸ್ಟಿಕ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಸೀರಿಯಲ್ ಏನಿದೆಯಲ್ಲ, ಈ ಸೀರಿಯಲ್ನ ಶೂಟಿಂಗ್ ಮಾಡಿದರು. ಈಗಲೂ ಕೂಡ ನೀವು ಶಿವಮೊಗ್ಗದಿಂದ 40-45 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಅದು ಮಾಲ್ಗುಡಿ ಅಂತ ಹೇಳಿ ಏನಿತ್ತಲ್ವ ರೈಲ್ವೆ ಸ್ಟೇಷನ್ನು, ಅದನ್ನು ಇವಾಗ ಅರಸಾಳು ರೈಲ್ವೆ ಸ್ಟೇಷನ್ ಅಂತ ಹೇಳಿ ಮಾಡಿದ್ದಾರೆ. ಅಲ್ಲಿ ಮ್ಯೂಸಿಯಂ ಟೈಪ್ ಕೂಡ ಮಾಡಿದ್ದಾರೆ. ನಮ್ಮ ಶಂಕರ್ ನಾಗ್ ಸರ್ದು ಒಂದು ಸ್ಟ್ಯಾಚ್ಯೂ ಎಲ್ಲ ಮಾಡಿಬಿಟ್ಟು ಹಿಂದೆ ಅಲ್ಲಿ ಯಾವ ರೀತಿ ಶೂಟಿಂಗ್ ಆಗ್ತಿತ್ತು ಅದರದ್ದು ಕೆಲವೊಂದಷ್ಟು ಸ್ಟ್ಯಾಚ್ಯೂ ಎಲ್ಲ ಮಾಡಿ ಇಟ್ಟಿದ್ದಾರೆ. ನೀವು ಹೋದರೆ ಆ ಕಡೆ ಒಂದು ಸತಿ ವಿಸಿಟ್ ಮಾಡ್ಬೋದು. ರೋಡ್ ಸೈಡೆಲ್ಲ ಇದೆ, ವಾಕೇಬಲ್ ಡಿಸ್ಟೆನ್ಸು. ದ ಗೈಡ್ ಅನ್ನುವಂಥ ನಾವೆಲ್ ಏನಿದೆ ಅದನ್ನು ಬರೆದಿರೋರು RK ನಾರಾಯಣ್ ಅವರು. ಇದು ತುಂಬ ಲೆಂತಿ ಆಗಿರುವಂಥ ಒಂದು ನಾವೆಲ್ ಆಗಿದ್ದು, ಇದರಲ್ಲಿ 6 ಚಾಪ್ಟರ್ನ ಹೊಂದಿದೆ. ಇದರಲ್ಲಿ ರಾಜು ಅನ್ನೋಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಕ್ಯಾರೆಕ್ಟರು, ಆ ವ್ಯಕ್ತಿ ವಿಲೇಜ್ನಲ್ಲಿ ಯಾವ ರೀತಿ ತನ್ನ ಪಾತ್ರವನ್ನು ನಿರ್ವಹಿಸಿದ್ದ ಅನ್ನುವಂಥ ವಿಚಾರವನ್ನು ಕುರಿತು ಇಲ್ಲಿ ಕಂಪ್ಲೀಟಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆತನ ಜೀವನದಲ್ಲಿ ಯಾವೆಲ್ಲ ರೀತಿ ಬದಲಾವಣೆ ಆಯಿತು, ಮಾಲ್ಗುಡಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ಜೀವನವನ್ನು ಮಾಡ್ತಿದ್ದ ಆತನ ಜೀವನದ ಚರಿತ್ರೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. RK ನಾರಾಯಣ್ ರಾವ್ ಅವರು ಬರೆದಿರುವಂತಹ ಬಹಳ ಪ್ರಸಿದ್ಧವಾದ ಕತೆ. ಇದು ಮಾಲ್ಗುಡಿ ಅನ್ನುವಂಥ ಒಂದು ಊರಿನಲ್ಲಿ ನಡೆಯುತ್ತದೆ. ಕತೆ ರಾಜು ಅನ್ನುವಂಥ ಒಬ್ಬ ಹುಡುಗನ ಬಗ್ಗೆ. ಅವನು ಮೊದಲು ರೈಲ್ವೆ ಸ್ಟೇಷನ್ನಲ್ಲಿ ಗೈಡಾಗಿ ಕೆಲಸ ಮಾಡ್ತಿದ್ದ. ಆಮೇಲೆ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತವೆ. ಅವನು ರೋಸಿ ಎಂಬ ಹುಡುಗಿಯನ್ನು ಪ್ರೀತಿ ಮಾಡ್ತಾನೆ. ಆಮೇಲೆ ಆಕೆಗೆ ಮೋಸವನ್ನು ಸಹ ಮಾಡ್ತಾನೆ. ಆ ಮೋಸ ಮಾಡಿದರ ಉದ್ದೇಶವಾಗಿ ಆತನನ್ನು ಜೈಲಿಗೆ ಅಟ್ಟಲಾಗುತ್ತದೆ. ಜೈಲಿನಿಂದ ಬಿಡುಗಡೆಯಾಗಿ ಬಂದಮೇಲೆ, ಜೈಲಿಗೆ ಹೋದವನು ಜೈಲಿನಿಂದ ಬಿಡುಗಡೆಯಾಗಿ ಬಂದಮೇಲೆ ಮಾಲ್ಗುಡಿ ಅನ್ನುವಂಥ ಒಂದು ಊರಿಗೆ, ಅವನೇನು ಫಸ್ಟ್ ಇದ್ನಲ್ಲ ಆ ಊರಿಗೆ ವಾಪಸ್ ಬರ್ತಾನೆ. ಆ ವಾಪಸ್ ಬಂದಾಗ ಆತ ಹೇಗೆ ಇರ್ತಾನೆ ನೋಡೋದಕ್ಕೆ, ಗಡ್ಡ ಎಲ್ಲ ಬಿಟ್ಕೊಂಡು, ಉದ್ದ ಎಲ್ಲ ಕೂದಲು, ಅವನು ಜೈಲಲ್ಲಿದ್ದರ ಪರಿಣಾಮವಾಗಿ ಅವನು ನೋಡೋದಕ್ಕೆ ಸ್ವಲ್ಪ ಸ್ವಾಮೀಜಿ ಥರ ಕಾಣಿಸ್ತಾ ಇರ್ತಾನೆ. ಹಾಗಾಗಿ ಅವನನ್ನು ಊರಿನ ಜನಗಳು ಅಂತಂದರೆ ಆ ಹಳ್ಳಿಯಲ್ಲಿದ್ದಂಥ ಜನಗಳೇನಿರಲ್ಲ, ಅವನನ್ನು ಒಬ್ಬ ಹೋಲಿ ಮ್ಯಾನ್ ಅಂತಂದರೆ ಒಬ್ಬ ಪವಿತ್ರವಾದಂಥ ಮನುಷ್ಯ ಅಥವಾ ಸ್ವಾಮೀಜಿ ಅಂತ ಹೇಳಿ ನಡೆಸ್ಕೋತಾರೆ. ಆ ಸ್ವಾಮೀಜಿ ಅನ್ನೋವಂಥ ಉದ್ದೇಶದಿಂದ ಅವನ ಹತ್ರ ತಮ್ಮ ಕೆಲವೊಂದಷ್ಟು ಸಮಸ್ಯೆಗಳನ್ನು ತಗೊಬಂದು ಹೇಳ್ಕೊಳ್ಳೋದು. ಅವನು ಸಮಸ್ಯೆಗೆ ಏನಾದರೂ ತನ್ನ ಕೈಲಾದಷ್ಟು, ಅವನು ಮೊದಲೇ ಒಳ್ಳೆಯ ಸ್ಟೋರಿ ಟೆಲ್ಲರ್ ಆಗಿರ್ತಾನೆ, ಅಂದರೆ ಕತೆ ಹೇಳೋದ್ರಲ್ಲಿ ಅವನು ತುಂಬ ಬುದ್ಧಿವಂತ ಆಗಿರ್ತಾನೆ. ಹಾಗಾಗಿ ಅವನು ಅದೇ ಊರಿನಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಅಲ್ಲಿನ ಜನಗಳ ಬಗ್ಗೆ, ಅವರ ಸ್ವಭಾವದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರ್ತಾನೆ. ಹಾಗಾಗಿ ಅದೇ ಉದ್ದೇಶದ ಮೇಲೆ ಅವ್ರ ಪ್ರಾಬ್ಲಮ್ಸ್ ಅಂತ ಹೇಳಿ ಹೇಳ್ಕೊಂಡು ಬಂದಾಗ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತಾನೆ. ಅವನಿಗೆ ಗೊತ್ತಿದ್ದ ವಿಚಾರಗಳನ್ನೇ ಅವನು ಹೇಳಿದ್ರೂ ಕೂಡ ಕೆಲವೊಂದಷ್ಟು ಪರಿಣಾಮಕಾರಿಯಾಗಿ ಪ್ರಭಾವನ ಬೀರುತ್ತೆ. ಆ ಉದ್ದೇಶದಿಂದ ಊರಿನ ಜನಗಳೇನು ಮಾಡ್ತಾರೆ, ಸ್ವಾಮೀಜಿ ಅನ್ನೋವಂಥ ಕಾರಣಕ್ಕೋಸ್ಕರ ಅವನಿಗೆ ಕೆಲವೊಂದಷ್ಟು ಹಣ್ಣು ಹಂಪಲುಗಳು, ಹಾಲು, ಈ ಥರದ್ದನ್ನೆಲ್ಲ ತಂದುಕೊಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ರಾಜು ಏನು ಯೋಚನೆ ಮಾಡ್ತಾನೆ, ಕಷ್ಟಪಡದೆ ಹೊಟ್ಟೆಗೆ ಊಟ ಬರ್ತಾ ಇದೆ ಅನ್ನೋ ಉದ್ದೇಶದಿಂದ ತಾನು ಸ್ವಾಮೀಜಿ ಅಲ್ಲದಿದ್ದರೂ ಕೂಡ ನಾನು ಸ್ವಾಮೀಜಿ ಅಂತ ಹೇಳಿ ಆ ರೋಲ್ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಹಳ್ಳಿಯ ಇನ್ನೋಸೆಂಟ್ ಆದಂಥ ಜನಗಳೇನು ಮಾಡ್ತಾರೆ, ಅವನನ್ನು ನಿಜವಾಗ್ಲೂ ಸ್ವಾಮಿ ಅಂತ ಹೇಳಿ, ಅಂತಂದರೆ ಸ್ವಾಮೀಜಿ ಅಂತ ಹೇಳಿ ನಂಬಿಬಿಟ್ಟು ಗೌರವದಿಂದ ಕಾಣೋದು, ಹಣ್ಣು ಹಂಪಲುಗಳ ಕೊಡುವುದರ ಮೂಲಕ ಗೌರವವನ್ನು ಕೊಡೋದು, ತಮ್ಮ ಸಣ್ಣ ಪುಟ್ಟ ಕಷ್ಟಗಳನ್ನು ಹೇಳ್ಕೊಳ್ಳೋದು, ಅದಕ್ಕೆ ಸೊಲ್ಯೂಷನನ್ನು ಕೇಳೋದು, ಈ ರೀತಿಯೆಲ್ಲ ಮಾಡ್ತಾ ಇರ್ತಾರೆ. ಒಂದು ಸತಿ ಏನಾಗುತ್ತೆ, ತುಂಬ ಸಮಯದಿಂದ ಆ ಹಳ್ಳಿಯಲ್ಲಿ ಮಳೆ ಬರದೇ ಇದ್ದ ಕಾರಣದಿಂದ ಬರಗಾಲ ಶುರುವಾಗಿರುತ್ತೆ. ಆ ಉದ್ದೇಶದಿಂದ ಜನರೆಲ್ಲ ಏನು ಮಾಡ್ತಾರೆ,
ಬಂದು ಇವನ ಹತ್ರ ಕೇಳ್ಕೊತಾರೆ, ನಮ್ಮ ಊರಿಗೆ ತುಂಬ ದಿನಗಳಿಂದ ಮಳೆ ಬಂದಿಲ್ಲ, ಹಾಗಾಗಿ ಅದಕ್ಕೋಸ್ಕರ ತಾವು ಏನಾದರೂ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ಅದಕ್ಕೆ ಇವನು ಮಳೆ ಬರೋ ತನಕ ಉಪವಾಸವನ್ನು ಮಾಡ್ತೀನಿ ಅಂತ ಹೇಳಿ ಹೇಳ್ಕೊತಾನೆ. ಆ ರೀತಿ ಹೇಳ್ಕೊಳ್ಳೋದ್ರಿಂದ ಅವನು 10-11 ದಿನಗಳ ತನಕ ಅವನು ಊಟ ಇಲ್ಲದೆ ಉಪವಾಸ ಮಾಡ್ತಾ ಇದ್ದಾಗ ಕೊನೆಯಲ್ಲಿ ಏನಾಗುತ್ತೆ, ಅವನಿಗೆ ಕಾನ್ಷಿಯಸ್ಸು ಹೋಗ್ಬಿಡತ್ತೆ. ಆದರೆ ಅವನು ನಿಜವಾಗ್ಲೂ ಉಪವಾಸವನ್ನು ಮಾಡಿದ್ದರ ಪರಿಣಾಮನೋ ಅಥವಾ ಅಲ್ವೋ ಗೊತ್ತಿಲ್ಲ, ಕೊನೆಗೇನಾಗುತ್ತೆ, ಮಳೆ ಬರುತ್ತದೆ. ಆದರೆ ಅವನು ಅಷ್ಟೊತ್ತಿಗೆ ಅವನ ಜೀವನವನ್ನು ಮುಗಿಸಿ ಹೊರಟೋಗಿರ್ತಾನೆ. ಇದು ಈ ಕಥೆಯಲ್ಲಿ ಅಂದರೆ ಈ ನಾವೆಲ್ನಲ್ಲಿ ಬರುವಂಥ ಒಂದಷ್ಟು ಕನ್ನಡದ ಸಿಂಪಲ್ ಸ್ಟೋರಿ. ಅದನ್ನು ನಾವು ಸಮರೈಸ್ ಮಾಡಿ ನಿಮಗೆ ಇಂಗ್ಲೀಷ್ನಲ್ಲಿ ಎಕ್ಸಾಮ್ಗೆ ಕೇಳುವಂಥ ಪ್ರಶ್ನೆಗಳನ್ನು ಮಾತ್ರ ನಾನಿಲ್ಲಿ ಮುಖ್ಯವಾಗಿ ಮಾರ್ಕಪ್ ಮಾಡಿಕೊಂಡು ಅದನ್ನು ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ನಾನಿಲ್ಲಿ ಒಂದು ಸ್ವಲ್ಪ ನನಗೆ ಗೊತ್ತಿರೋಷ್ಟು ನಾನು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಓಕೆ, ಇಂಟ್ರೊಡಕ್ಷನ್ ಆಗಿ ಹೀಗಿದೆ. ದ ಗೈಡ್ ಈಸ್ ರಿಯಲಿ ಫೇಮಸ್ ಸ್ಟೋರಿ ರಿಟನ್ ಬೈ R.K. ನಾರಾಯಣ್. ಇಟ್ಸ್ ಟೇಕ್ place in a town called Malgudi. The story is about a guy named Raju. First, he works as a guide at the railway station. After that, a lot of changes happen in his life. He falls in love, he cheats the people, he goes to jail, and then the people in village thinks he is like a holy man. This story talks really well about the ups and downs in a person's life. They talk about the things like belief, cheating, love, and changing his story. It's a really important book in English literature. ರಾಜು ಆ್ಯಸ್ ಎ ಗೈಡ್. ಇಲ್ಲಿ ನಿಮಗೆ ಕ್ವಶನನ್ನು ಕೇಳ್ಬೋದು. ಡಿಸ್ಕ್ರೈಬ್ ದ ರಾಜು ಆ್ಯಸ್ ಎ ಗೈಡ್ ಅಂತ ಹೇಳಿ ನಿಮ್ಗೆ ಏನಾದರೂ ಕೇಳಿದ್ರೆ ನೀವು ಈ ರೀತಿ ಆನ್ಸರ್ನ ಬರೀಬೇಕಾಗುತ್ತೆ. ಅಟ್ ದ ಬಿಗಿನಿಂಗ್ ಆಫ್ ದ ಸ್ಟೋರಿ, ರಾಜು ಈಸ್ ಗೈಡ್ ಅಟ್ ದ ಮಾಲ್ಗುಡಿ ರೈಲ್ವೆ ಸ್ಟೇಷನ್. ಈ ಸ್ಟೋರಿಯ ಪ್ರಾರಂಭದಲ್ಲಿ ರಾಜು ಏನಾಗಿರ್ತಾನೆ, ದ ಗೈಡ್ ಆಗಿರ್ತಾನೆ. ಎಲ್ಲಿ? ಮಾಲ್ಗುಡಿ ಎನ್ನುವಂಥ ಒಂದು ರೈಲ್ವೆ ಸ್ಟೇಷನಲ್ಲಿ. ಹಿ ಈಸ್ ನಾಟ್ ಜಸ್ಟ್ ಸಮ್ ಒನ್ ಹೂ ಶೋಸ್ ಯು ಪ್ಲೇಸ್. ಹಿ ಈಸ್ ಅ ರಿಯಲಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಟೂರಿಸ್ಟ್ ಹೂ ಕೇಮ್. ಅವನು ಕೇವಲ ಜಾಗವನ್ನು ತೋರಿಸುವಂಥ ಒಬ್ಬ ವ್ಯಕ್ತಿ ಆಗಿರೋದಿಲ್ಲ, ಗೈಡ್ ಆಗಿರೋದಿಲ್ಲ. ಹಿ ಈಸ್ ಅ ರಿಯಲಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಟೂರಿಸ್ಟ್ ಹೂ ಕಮ್. ಯಾರೆಲ್ಲ ಬರ್ತಾರಲ್ವ ಟೂರಿಸ್ಟು, ಅವರಿಗೆ ಇವನೊಬ್ಬ ಮುಖ್ಯವಾದಂಥ ವ್ಯಕ್ತಿಯಾಗಿ ತನ್ನ ಪಾತ್ರವನ್ನು ನಿರ್ವಹಿಸ್ತಾನೆ. ನೋಸ್ ಅ ಲಾಟ್ ಹೀಸ್ ಓನ್ ವೇ. ಅವನಿಗೆ ತುಂಬ ಗೊತ್ತಿದೆ ಅನ್ನೋ ಥರ ಅವನು ಕಾಣಿಸ್ಕೊಳ್ತಾನೆ. ಅವನಿಗೇನು ಗೊತ್ತಿಲ್ಲದಿದ್ರೂ ಕೂಡ ಅವನು ನನಗೆ ಗೊತ್ತಿಲ್ಲ ಅನ್ನೋದನ್ನು ಅವನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನನಗೆ ಎಲ್ಲ ಗೊತ್ತಿದೆ ಅನ್ನೋ ರೀತಿಯೇ ಅವನು ಇರ್ತಾನೆ. ರಾಜು ನೋಸ್ ವಾಟ್ ದ ಟೂರಿಸ್ಟ್ ವಾಂಟ್ಸ್. ಈವನ್ ಇಫ್ ಇಟ್ ಈಸ್ ನಾಟ್ ಆಲ್ವೇಸ್ ದ ರಿಯಲ್ ಸ್ಟೋರಿ, ಹಿ ಟೆಲ್ಸ್ ಇಂಟ್ರೆಸ್ಟಿಂಗ್ ಟೇಲ್ಸ್ ಮಿಕ್ಸಿಂಗ್ ಟ್ರೂ ಥಿಂಗ್ಸ್ ವಿತ್ ಮೇಡ್ ಅಪ್ ಟಫ್ ಟು ಕೀಪ್ ಹಿಮ್ ಹ್ಯಾಪಿ. ಅವನು ಏನು ಟೂರಿಸ್ಟ್ಗಳು ಬರ್ತಿದ್ರಲ್ಲ ಅವರಿಗೆ ಅವನದೇ ಆದಂಥ ರೀತಿಯಲ್ಲಿ, ಅದು ನಿಜವಾಗಿ ಇಲ್ದಿದ್ರೂ ಕೂಡ ಅದಕ್ಕೊಂದಷ್ಟು ಬಾಲಗಳನ್ನೆಲ್ಲ ಸೇರಿಸಿ ಅದಕ್ಕೊಂದಷ್ಟು ತನ್ನದೇ ಆದಂಥ ವರ್ಡ್ಸ್ಗಳನ್ನ ಸೇರಿಸಿ ಸ್ಟೋರಿಯನ್ನು ಬಂದಂಥ ಟೂರಿಸ್ಟ್ಗಳಿಗೆ ಹೇಳ್ತಾ ಇದ್ದ. ಅವನು ಹೇಳುವಂಥ ಸ್ಟೋರಿಯನ್ನು ಕೇಳಿ ಜನಗಳು ಅಂದರೆ ಟೂರಿಸ್ಟ್ ಯಾರೆಲ್ಲ ಬರ್ತಿದ್ರಲ್ಲ ಅವ್ರಿಗೆ ತುಂಬ ಖುಷಿ ಆಗ್ತಿತ್ತು. ಹಿ ನೋಸ್ ದಟ್ ದ ಗುಡ್ ಶಾಪ್, ದ ಕ್ವಿಕ್ ವೇಸ್ ಟು ಗೋ ಪ್ಲೇಸ್, ಸಮ್ಟೈಮ್ಸ್ ಫಾರ್ ಹಿಸ್ ಓನ್ ಬೆನಿಫಿಟ್, ಆ್ಯಂಡ್ ಹೌ ಟು ಫಿಕ್ಸ್ ಲಿಟಲ್ ಪ್ರಾಬ್ಲಮ್ಸ್ ವೆನ್ ಟ್ರಾವೆಲಿಂಗ್. ಅವನಿಗೆ ಹಳ್ಳಿಯಲ್ಲೇ ಅವನು ಹುಟ್ಟಿ ಬೆಳೆದಿದ್ದರಿಂದ ಅಲ್ಲಿ ಅವನು ತುಂಬ ಕಾಲ ಕಳೆದಿರೋದ್ರಿಂದ ಅವನಿಗೆ ಅಲ್ಲಿ ಯಾವುದು ಗುಡ್ ಶಾಪ್ ಅಂತಂದರೆ ಯಾವುದು ಒಳ್ಳೆಯ ಅಂಗಡಿಗಳು ಅಥವಾ ಅಲ್ಲಿ ಶಾರ್ಟ್ಕಟ್ ದಾರಿಗಳು ಆ ಥರದ್ದೆಲ್ಲ ಅವನಿಗೆ ಗೊತ್ತಿತ್ತು. ಅದೆಲ್ಲ ಕೆಲವೊಂದೊಂದು ಸತಿ ಅವನಿಗೆ ಸ್ವಂತಕ್ಕೆ ಕೂಡ ಯೂಸ್ ಆಗ್ತಿತ್ತು. ಜನರಿಗೆ ಇಲ್ಲಿ ಒಳ್ಳೆ ಶಾಪ್ ಇದೆ, ಇಂಥದ್ದನ್ನ ಶಾಪ್ ಮಾಡ್ಬೋದು ನೀವು, ಅಥವಾ ಈ ದಾರಿಯಲ್ಲಿ ಹೋದರೆ ನಿಮಗೆ ಶಾರ್ಟ್ಕಟ್ ಆಗುತ್ತೆ, ಹತ್ತಿರ ಆಗುತ್ತೆ, ನಿಮಗೆ ಇಂತಿಂಥ ಪ್ಲೇಸ್ಗಳನ್ನೆಲ್ಲ ನೋಡ್ಬೋದು ಅಂತ ಅವನೇನು ಗೈಡ್ ಮಾಡ್ತಿದ್ನಲ್ಲ ಅದರಿಂದ ಅವನಿಗೆ ಕೆಲವೊಂದಷ್ಟು ಬೆನಿಫಿಟ್ ಕೂಡ ಇರ್ತಿತ್ತು. ಆ್ಯಂಡ್ ಹೌ ಟು ಫಿಕ್ಸ್ ಅ ಲಿಟಲ್ ಪ್ರಾಬ್ಲಮ್ ವೆನ್ ಟ್ರಾವೆಲ್ ಮಾಡುವಾಗ ಅಥವಾ ಟೂರಿಸ್ಟ್ಗಳನ್ನ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಕರ್ಕೊಂಡು ಹೋಗುವಾಗ ಏನಾದರೂ ಸಮಸ್ಯೆ ಆದರೆ ಅದನ್ನು ಸಮಸ್ಯೆಯನ್ನು ಸರಿ ಮಾಡೋದು ಕೂಡ ಆತನಿಗೆ ಗೊತ್ತಿತ್ತು. ಗುಡ್ ಅಟ್ ಟಾಕಿಂಗ್ ಟು ಪೀಪಲ್. ಅವನು ಜನಗಳ ಹತ್ರ ಮಾತಾಡೋದ್ರಲ್ಲಿ ಅವನೊಬ್ಬ ಒಳ್ಳೆಯ ಮಾತುಗಾರನಾಗಿದ್ದ. ರಾಜು ಹ್ಯಾಸ್ ಅ ಗ್ರೇಟ್ ಪರ್ಸ್ನಾಲಿಟಿ. ಅವನೊಬ್ಬ ಒಳ್ಳೆಯ ಪರ್ಸ್ನಾಲಿಟಿಯನ್ನು ಹೊಂದಿರುವಂತಹ ಒಂದು ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾನೆ. ಈಸ್ ಫ್ರೆಂಡ್ಲಿ ಆ್ಯಂಡ್ ಫನಿ ಆ್ಯಂಡ್ ಪೀಪಲ್ ಲೈಕ್ ಹಿಮ್ ಈಸಿಲಿ. ಅವನು ಮಾತಾಡುವಂತಹ ವೇ ಇದೆಯಲ್ಲ ಅದು ಯಾವ ರೀತಿ ಇರ್ತಿತ್ತು, ಫ್ರೆಂಡ್ಲಿ ಆಗಿರ್ತಿತ್ತು ಮತ್ತು ಫನ್ನಿ ಆಗಿರ್ತಿತ್ತು. ತುಂಬ ತಮಾಷೆಯಾಗಿ ಫ್ರೆಂಡ್ಲಿಯಾಗಿ ಜನಗಳ ಜೊತೆ ಅವನು ಮೂವ್ ಮಾಡ್ತಿದ್ದ.
ಇದರಿಂದ ಏನಾಗ್ತಿತ್ತು, ಜನಗಳು ಅವನ ಜೊತೆಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಿದ್ರು. ಹಿ ಕ್ಯಾನ್ ಟಾಕ್ ಪೀಪಲ್ ಇಂಟು ಡೂಯಿಂಗ್ ವಾಟ್ ಹಿ ವಾಂಟ್ಸ್. ಅವನು ಮಾತಾಡ್ತಾನೆ ಜನಗಳನ್ನು ಹೇಗೆ ಅವನು ಕನ್ವಿನ್ಸ್ ಮಾಡಿಬಿಡ್ತಿದ್ದ ಅಂದರೆ, ಅವನಿಗೇನು ಬೇಕೋ ಅದನ್ನೇ ಜನಗಳು ಒಪ್ಕೋಬೇಕು ಅಥವಾ ಅದನ್ನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಜನರನ್ನು ಅವನು ಮಾತಾಡಿಸಿ ಕನ್ವಿನ್ಸ್ ಮಾಡುವಂಥ ಒಂದು ಚಾಣಾಕ್ಷತೆಯನ್ನು ಅವನು ಹೊಂದಿದ್ದ ಅಂತ ಹೇಳ್ಬೋದಾಗಿದೆ. ಲೈಕ್ ಬೈಯಿಂಗ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಸರ್ಟನ್ ಪ್ಲೇಸಸ್. ಯಾವ ಥರ ಅಂತಂದರೆ, ಅವ್ರಿಗೇನಾದರೂ ಬೇಕು ಅಂತಂದರೆ ಅದನ್ನು ಅವ್ರಿಗೆ ಬೇಕಾಗಿದ್ದು ಪರ್ಚೇಸ್ ಮಾಡೋದಕ್ಕಿಂತ ಅವನು ಹೇಳೋದನ್ನು ಅಥವಾ ಅವ್ನು ಹೇಳುವಂತಹ ಶಾಪ್ಗಳಲ್ಲಿ ಹೋಗಿ ಪರ್ಚೇಸ್ ಮಾಡೋದಾಗಲಿ, ಅಥವಾ ಒಂದು ಪ್ಲೇಸ್ಗಳಿಗೆ ಹೋಗಬೇಕಾದ್ರೆ ಕೂಡ ಇವನು ಹೇಳುವಂಥ ಪ್ಲೇಸ್ಗಳಿಗೆ ಜನರು ಹೋಗೋದಕ್ಕೆ ಒಪ್ಕೊಳ್ಳೋ ಥರ ಜನರನ್ನು ಒಪ್ಪಿಸುವಂಥ ಒಂದು ಬುದ್ಧಿವಂತಿಕೆಯ ಮಾತುಗಾರಿಕೆಯನ್ನು ಈ ರಾಜು ಹೊಂದಿದ್ದ. ಎ ಸ್ಟೋರಿ ಟೆಲ್ಲರ್. ಫಾರ್ ರಾಜು, ಬೀಯಿಂಗ್ ಎ ಗೈಡ್ ಈಸ್ ಲೈಕ್ ಪುಟ್ಟಿಂಗ್ ಆನ್ ಎ ಶೋ. ಅವನು ಒಬ್ಬ ಗೈಡ್ ಆಗಿರೋದ್ರಿಂದ ಜನಗಳನ್ನು ಎಂಗೇಜ್ ಮಾಡೋದಾಗಲಿ ಅಥವಾ ಜನರಿಗೆ ಆ ಏರಿಯಾದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಅವನ ಒಂದು ಕೆಲಸವಾಗಿರುತ್ತೆ. ಹಿ ಮೇಕ್ಸ್ ದ ಸ್ಟೋರೀಸ್ ಅಬೌಟ್ ಓಲ್ಡ್ ಪ್ಲೇಸಸ್ ಎಕ್ಸಿಸ್ಟಿಂಗ್ ಆ್ಯಂಡ್ ಆರ್ಟ್ಸ್ ಇಂಟ್ರೆಸ್ಟಿಂಗ್ ಡೀಟೇಲ್ಸ್. ಅವನು ಓಲ್ಡ್ ಪ್ಲೇಸಸ್ ಏನಿರುತ್ತಲ್ಲ ಆ ಪ್ಲೇಸಸ್ ಬಗ್ಗೆ ಜನರಿಗೆ ಆಸಕ್ತಿ ಬರುವಂಥ ರೀತಿಯಲ್ಲಿ ಕತೆಗಳನ್ನು, ಅವನದೇ ಆದಂಥ ಒಂದಷ್ಟು ಕತೆಗಳನ್ನು ಅವನೇ ಸೇರಿಸಿ, ಅಲ್ಲಿ ನಿಜ ಅಲ್ಲದಿದ್ರೂ ಕೂಡ ಸೇರಿಸಿ ಹೇಳುವಂತಹ ಒಂದು ಬುದ್ಧಿವಂತಿಕೆಯನ್ನು ಅವನು ಹೊಂದಿದ್ದ. ಹಿ ನೋಸ್ ದಟ್ ಟೂರಿಸ್ಟ್ ವಾಂಟ್ಸ್ ಟು ಹ್ಯಾವ್ ಫನ್, ನಾಟ್ ಜಸ್ಟ್ ಲರ್ನ್ ಫ್ಯಾಕ್ಟ್. ಅವನಿಗೆ ಗೊತ್ತಿತ್ತು ಜನರಿಗೆ ಬರೀ ಒಂದು ಪ್ಲೇಸನ್ನು ನೋಡೋದು ಮಾತ್ರ ಅಲ್ಲ, ಅಲ್ಲಿ ಒಂದಷ್ಟು ಎಂಜಾಯ್ಮೆಂಟನ್ನು ಕೂಡ ಮಾಡಬೇಕು ಅನ್ನೋದು ರಾಜುಗೆ ಆ್ಯಸ್ ಎ ಗೈಡ್ ಅವನಿಗೆ ಗೊತ್ತಿತ್ತು. ಲುಕ್ಸ್ ಫಾರ್ ದ ಚಾನ್ಸ್ ಟು ಮೇಕ್ ಮನಿ. ಅವನೊಬ್ಬ ದುರಾಸೆಯ ಮನುಷ್ಯ ಅಂತ ಕೂಡ ನಾವಿಲ್ಲಿ ಹೇಳ್ಬೋದಾಗಿದೆ. ಅವನಿಗೆ ದುಡ್ಡು ಬರುತ್ತೆ ಅಂತಂದರೆ ದುಡ್ಡಿಗೋಸ್ಕರ ಅವನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾನೆ, ಅಥವಾ ಅವರಿಂದ ಎಷ್ಟಾಗುತ್ತೆ ಅಷ್ಟು ಕಿತ್ಕೋಬೇಕು ಅನ್ನುವಂಥ ಒಂದು ಮನೋಭಾವವನ್ನು ಹೊಂದಿರುವಂತಹ ವ್ಯಕ್ತಿ ಈ ರಾಜು ಆಗಿರ್ತಾನೆ. ದುಡ್ಡಿಗೋಸ್ಕರ ಅವನು ಕೆಲಸವನ್ನು ಮಾಡುವಂತಹವನು. ಈವನ್ ಥ್ರೂತ್ ಹೀ ಹೆಲ್ಪ್ಸ್ ಪೀಪಲ್, ರಾಜು ಆಲ್ಸೋ ಲುಕ್ ಫಾರ್ ಅ ವೇ ಟು ಅರ್ನ್ ಎಕ್ಸ್ಟ್ರಾ ಮನಿ. ಅವನು ಜನರಿಗೆ ಏನು ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ನಲ್ವ, ಆ ಮಾಡುವಂತಹ ಸಹಾಯದಲ್ಲಿ ಕೂಡ ಅವನು ಮನಿಯನ್ನು ಅಂದರೆ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದ. ಹಿ ಮೈಟ್ ಹ್ಯಾವ್ ಡೀಲ್ಸ್ ವಿತ್ ಶಾಪ್ ಓನರ್ಸ್ ಆರ್ ಹೋಟೆಲ್ ಪೀಪಲ್ ಆ್ಯಂಡ್ ಸೆಂಡ್ ಟೂರಿಸ್ಟ್ ದೇರ್ ವೇ. ಇವನೊಬ್ಬ ಏಜೆನ್ಸಿ ಥರ ಕೆಲಸ ಮಾಡ್ತಿದ್ದ. ಏಜೆನ್ಸಿಯವ್ರು ಹೇಗೆ ಅಂತಂದರೆ, ಅವರು ಕೆಲವೊಂದಷ್ಟು ಜನಗಳನ್ನು ಹೋಟೆಲ್ಗಳಿಗೆ ಅಥವಾ ಶಾಪ್ಗಳಿಗೆ ಕಳಿಸೋದು, ಆ ಜನಗಳು ಎಷ್ಟು ಬರ್ತಾರೆ ಅವ್ರಿಗೆ ಕಮಿಷನನ್ನು ತಗೊಳ್ತಾರಲ್ಲ, ಅದೇ ರೀತಿ ರಾಜು ಕೂಡ ವರ್ಕ್ ಮಾಡ್ತಾ ಇದ್ದ. ಟೂರಿಸ್ಟನ್ನು ಅಲ್ಲಿಗೆ ಕಳಿಸೋದು, ಅವರೇನಾದರೂ ಶಾಪ್ ಮಾಡಿದ್ರೆ ಅದಕ್ಕೆ ಕಮಿಷನ್ನ ಶಾಪ್ನವ್ರ ಕಡೆಯಿಂದ ತೊಗೊಳೋದಾಗಲಿ ಅಥವಾ ಹೋಟೆಲ್ ಕಡೆಯಿಂದ ತೊಗೊಳೋದಾಗಲಿ, ಈ ರೀತಿಯ ಒಂದು ಕೆಲಸವನ್ನು ಅವನು ಮಾಡ್ತಾ ಇರ್ತಾನೆ. ನೋಸ್ ಎವ್ರಿ ಒನ್. ಅವನಿಗೆ ಎಲ್ಲರ ಬಗ್ಗೆ ಕೂಡ ಗೊತ್ತಿತ್ತು. ಬಿಕಾಸ್ ಹಿ ಈಸ್ ವರ್ಕ್ಡ್ ಅಟ್ ದ ರೈಲ್ವೆ ಸ್ಟೇಷನ್ ಫಾರ್ ಅ ಲಾಂಗ್ ಟೈಮ್, ರಾಜು ನೋಸ್ ಅ ಲಾಟ್ ಆಫ್ ಪೀಪಲ್. ಹಿ ನೋಸ್ ದ shopkeepers, the railway workers and other people who can help tourist. ಅವನಿಗೆ ಇಲ್ಲಿ ಈ ರೈಲ್ವೆ ಸ್ಟೇಷನಲ್ಲಾಗಿರ್ಬೋದು ಅಥವಾ ಆ ಹಳ್ಳಿಯಲ್ಲಾಗಿರ್ಬೋದು ಯಾರೆಲ್ಲ ಜನಗಳು ಇದ್ದಾರೆ ಅವರೆಲ್ಲರ ಪರಿಚಯ ಅವನಿಗೆ ತುಂಬ ಚೆನ್ನಾಗಿತ್ತು. ಇದನ್ನು ಅವನು ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದ. ಯಾರು ಶಾಪ್ಗಳಲ್ಲಿ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ, ಯಾರು ರೈಲ್ವೆ ಸ್ಟೇಷನಲ್ಲಿ ವರ್ಕ್ ಮಾಡ್ತಾರೆ, ಅಥವಾ ಯಾರೆಲ್ಲ ಟೂರಿಸ್ಟ್ಗಳಿಗೆ ಸಹಾಯ ಮಾಡ್ತಾರೆ, ಅವರೆಲ್ಲರ ಬಗ್ಗೆ ಅವನಿಗೆ ತಿಳಿದಿತ್ತು. ದಿಸ್ ಹೆಲ್ಪ್ಸ್ ಹಿಮ್ ಮೇಕ್ ಅ ಥಿಂಗ್ಸ್ ಈಸಿ. ಅದು ಏನಾಗ್ತಿತ್ತು, ಅವನಿಗೆ ಆ ಟೂರಿಸ್ಟ್ಗಳನ್ನು ಕನ್ವಿನ್ಸ್ ಮಾಡಿ ಆ ಜನಗಳ ಹತ್ರ ಕರ್ಕೊಂಡು ಹೋಗಿ ಅವನು ಮನಿಯನ್ನು ಅರ್ನ್ ಮಾಡೋದಕ್ಕೆ ಅಥವಾ ದುಡ್ಡನ್ನು ತಗೊಳ್ಳೋದಕ್ಕೆ ಈಸಿಯಾಗಿ ಆಗ್ತಾ ಇತ್ತು. ಫಾರ್ ದ ಪೀಪಲ್ ಹೂ ವಿಸಿಟ್. ಸೊ ಆ್ಯಸ್ ಎ ಗೈಡ್, ರಾಜು ಈಸ್ ಮೋರ್ ದೆನ್ ಜಸ್ಟ್ ಸಮ್ ಒನ್ ಹೂ ಗಿವ್ಸ್ ಇನ್ಫಾರ್ಮೇಷನ್. ಹಿ ಕನೆಕ್ಟ್ ವಿತ್ ದ ಪೀಪಲ್. ರಾಜು ಗೈಡಾಗಿ ಮೋರ್ ದೆನ್ ಜಸ್ಟ್ ಸಮ್ಮನ್ ಹೂ ಗಿವ್ಸ್ ಇನ್ಫಾರ್ಮೇಷನ್. ಅವನು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವನು ಸ್ವಲ್ಪ ಎತ್ತರದಲ್ಲಿ ಕಾಣಿಸ್ತಾ ಇದ್ದ. ಇವನು ಬರೀ ಪೀಪಲ್ಗೆ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಿರ್ಲಿಲ್ಲ, ಆ ಜನಗಳ ಜೊತೆ ಕನೆಕ್ಟ್ ಕೂಡ ಆಗ್ತಾ ಇದ್ದ. ಅವರ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಅವನು ಹೊಂದಿರ್ತಿದ್ದ. ಎಂಟರ್ಟೈನ್ಸ್ ದೆಮ್ ಆ್ಯಂಡ್ ಹೆಲ್ಪ್ಸ್ ದೆಮ್ ಗೆಟ್ ಅ ಥಿಂಗ್ಸ್ ಡನ್. ಅವನು ಬರುವಂಥ ಟೂರಿಸ್ಟ್ಗಳಿಗೆ ಎಂಟರ್ಟೈನ್ ಮಾಡ್ತಿದ್ದ, ಮತ್ತು ಅವರಿಗೆ ಏನಾದರೂ ಬೇಕು ಅಂದರೆ ಸಹಾಯವನ್ನು ಕೂಡ ಮಾಡ್ತಿದ್ದ. ಅವರ ಕೆಲಸಗಳಲ್ಲೂ ಕೂಡ ಸಹಾಯವನ್ನು ಮಾಡ್ತಿದ್ದ. ಒಳ್ಳೆ ರೀತಿ ಮಾತಾಡಿ ಜನಗಳನ್ನು ಕನ್ವಿನ್ಸ್ ಮಾಡಿ ಅವನು ಪಾಪ್ಯುಲರ್ ಆಗೋದಕ್ಕೆ ಸಹಾಯ ಆಗ್ತಾ ಇತ್ತು. ಹಿಸ್ ವೇ ಆಫ್ ಟಾಕಿಂಗ್ ಆ್ಯಂಡ್ ಗೆಟಿಂಗ್ ಅಲಾಂಗ್ ವಿತ್ ಎವ್ರಿ ಒನ್ ಮೇಡ್ ಹಿಮ್
ವೆರಿ ಪಾಪ್ಯುಲರ್ ಇನ್ ಹಿಸ್ ಜಾಬ್. ಈ ರೀತಿಯೆಲ್ಲ ಮಾಡುವಂಥ ಗುಣಗಳಿದ್ರೆ ಅವರೇನಾಗ್ತಾರೆ, ಜನಗಳ ಜೊತೆ ಬೇಗ ಕನೆಕ್ಟ್ ಆಗ್ತಾರೆ, ಜೊತೆಗೆ ತುಂಬ ಪಾಪ್ಯುಲರ್ ಕೂಡ, ಫೇಮಸ್ ಕೂಡ ಆಗ್ತಾರೆ. ದಿ ಸೇಮ್ ಸ್ಕಿಲ್ ಲೇಟರ್ ಹೆಲ್ಪ್ಸ್ ಹಿಮ್ ವೆನ್ ಪೀಪಲ್ ಥಿಂಕ್ ಹಿ ಈಸ್ ಅ ಹೋಲಿ ಮ್ಯಾನ್. ಈ ಎಲ್ಲ ಗುಣಗಳು ಏನಾಗುತ್ತೆ, ಅವನು ಮುಂದಿನ ಒಂದು ಭಾಗದಲ್ಲಿ ಅವನೇನಾಗ್ತದೆ, ಹೋಲಿ ಮ್ಯಾನ್ ಆಗಿ ಕೆಲಸ ಮಾಡುವಂಥ ಸಮಯದಲ್ಲಿ ಈ ಎಲ್ಲ ಗುಣಗಳು ಅವನಿಗೆ ಸಹಾಯವನ್ನು ಮಾಡ್ತವೆ. ಇನ್ನು ನೆಕ್ಸ್ಟ್ ಕ್ವಶನು, ಡಿಸ್ಕ್ರೈಬ್ ರಾಜು ಹ್ಯಾಸ್ ಎ ಹೋಲಿ ಮ್ಯಾನ್ ಅಂತ ಒಂದು ವೇಳೆ ಕೇಳಿದರೆ, ಆಫ್ಟರ್ ಗೆಟಿಂಗ್ ಔಟ್ ಆಫ್ ಜೈಲ್ ರಾಜು ಎಂಡ್ಸ್ ಅಪ್ ಸ್ಟೇಯಿಂಗ್ ಇನ್ ಆ್ಯನ್ ಓಲ್ಡ್ ಟೆಂಪಲ್ ಇನ್ ಅ ವಿಲೇಜ್. ಅವನು ಜೈಲಿಂದ ಬಂದಮೇಲೆ ಅವನೇನು ಮಾಡ್ತಾನೆ, ಆಶ್ರಯಕ್ಕೋಸ್ಕರ, ಅವನಿಗೆ ಮನೆ ಮಠ ಏನೂ ಇರೋದಿಲ್ಲ, ಆ ಉದ್ದೇಶದಿಂದ ಆಶ್ರಯಕ್ಕೋಸ್ಕರ ಅವನು ದೇವಸ್ಥಾನವನ್ನು, ಮಾಲ್ಗುಡಿ ಎನ್ನುವಂಥ ಒಂದು ಹಳ್ಳಿಯಲ್ಲಿ ದೇವಸ್ಥಾನವನ್ನು ಸೇರ್ಕೋತಾನೆ. ಅವನು ಇಷ್ಟು ದಿನ ಜೈಲಲ್ಲಿ ಇದ್ದ ಕಾರಣದಿಂದ ಅವನ ತಲೆ ಕೂದಲುಗಳು ಬೆಳೆದಿರುತ್ತೆ, ಆಮೇಲೆ ಗಡ್ಡ ಮೀಸೆಗಳು ಉದ್ದುದ್ದ ಇರ್ತವೆ. ದ ವಿಲೇಜರ್ಸ್ ಸಿ ಹೌ ಹೀ ಲುಕ್ಸ್ ಆ್ಯಂಡ್ ಥಿಂಕ್ ಹೀ ಈಸ್ ಅ ಹೋಲಿ ಮ್ಯಾನ್ ಬೈ ಮಿಸ್ಟೇಕ್. ಅವನು ಈ ರೀತಿ ಉದ್ದ ಗಡ್ಡ ಬಿಟ್ಕೊಂಡು, ತಲೆ ಕೂದಲನ್ನ ಬಿಟ್ಕೊಂಡು ಅವನು ಇದ್ದಂಥ ರೀತಿ ಇದೆಯಲ್ಲ, ಅದು ಅವನನ್ನು ಒಬ್ಬ ಸನ್ಯಾಸಿಯಾಗಿ ಊರಿನ ಜನಗಳು ಅಥವಾ ಹಳ್ಳಿಯ ಜನಗಳು ನೋಡೋದಕ್ಕೆ ಕಾರಣವಾಗುತ್ತದೆ. ಅವರು ಆ ಹಳ್ಳಿಯ ಜನಗಳೇನಿರುತ್ತಲ್ಲ, ಅವನನ್ನು ಒಬ್ಬ ಸನ್ಯಾಸಿ ಅಂತ ಹೇಳಿ ತಪ್ಪಾಗಿ ತಿಳಿದುಕೊಳ್ತಾರೆ. ಈವನ್ ಥ್ರೂ ರಾಜು ಫಸ್ಟ್ ಸೇಸ್ ಹಿ ಈಸ್ ನಾಟ್, ಹಿ ಲೇಟರ್ ಗೋಸ್ ಅಲಾಂಗ್ ವಿತ್ ವಾಟ್ ದೇ ಬಿಲೀವ್. ಫಸ್ಟ್ ಅವನು ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಕೊನೆಗೆ ಅವನು ಅದಕ್ಕೆ ಹೊಂದ್ಕೊಂಡ್ಬಿಡ್ತಾನೆ. ಜನಗಳು ಏನು ಥಿಂಕ್ ಮಾಡ್ತಾ ಇರ್ತಾರಲ್ಲ, ಅವನೊಬ್ಬ ಹೋಲಿ ಮ್ಯಾನ್ ಅಥವಾ ಅವನೊಬ್ಬ ಸನ್ಯಾಸಿ ಅಂತ, ಅದಕ್ಕೆ ಅವನು ಹೊಂದ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಮಿಸ್ಟೇಕನ್ ಐಡೆಂಟಿಟಿ, ಇಲ್ಲೇನಾಗುತ್ತೆ, ಜನರಿಗೆ ಅಂದರೆ ಹಳ್ಳಿಯ ಜನರಿಗೆ ಅವನೊಬ್ಬ ಹೋಲಿ ಮ್ಯಾನ್ ಅಂತ ಹೇಳಿ ಮಿಸ್ಟೇಕಾಗಿ ಗುರ್ತಿಸ್ಕೊಳ್ತಾನೆ. ದ ವಿಲೇಜರ್ಸ್ ಥಿಂಕ್ಸ್ ರಾಜು ಲುಕ್ ಲೈಕ್ ಎ ಸೈಂಟ್ ಅಂತಂದರೆ ಅವನೊಬ್ಬ ಸಂತನಾಗಿ ಕಾಣಿಸ್ಕೊಳ್ತಾನೆ. ಇಲ್ಲಿ ಹಳ್ಳಿಯ ಜನರಿಗೆ ರಾಜು ನೋಡೋದಕ್ಕೆ ಒಬ್ಬ ಸಂತನಾಗಿ ಕಾಣಿಸ್ಕೊಳ್ತಾನೆ. ಹಿ ಆಲ್ಸೋ ಕ್ವೈಟ್, ದಟ್ಸ್ ವೈ ದೇ ಕಾಲ್ ಹಿಮ್ ಸ್ವಾಮೀಜಿ. ಅವನು ಆ ರೀತಿ ಹೇಳಿದಾಗ ಅವನು ತುಂಬ ಸೈಲೆಂಟಾಗಿ ಇರೋದನ್ನ ನೋಡಿ ಜನಗಳು, ಇವನು ಸ್ವಾಮೀಜಿ ಇರಬೇಕು, ಸ್ವಾಮೀಜಿ ಥರನೇ ಇದ್ದಾನೆ ನೋಡೋದಕ್ಕೆ ಅಂತ ಹೇಳಿ ಅವನೊಬ್ಬ ಸನ್ಯಾಸಿ ಅಂತ ಹೇಳಿ ಜನಗಳು ಅವರಿಗವರೇ ಫಿಕ್ಸ್ ಆಗಿಬಿಡ್ತಾರೆ. ಸಿಂಪಲ್ ಅಡ್ವೈಸ್, ರಾಜು ಡಸಂಟ್ ರಿಯಲಿ ಹ್ಯಾವ್ ಸ್ಪಿರಿಚುವಲ್ ನಾಲೆಡ್ಜ್. ಅವನಿಗೆ ನಿಜವಾಗ್ಲೂ ಒಂದು ಆಧ್ಯಾತ್ಮಿಕತೆಯ ಯಾವುದೇ ರೀತಿಯ ಜ್ಞಾನ ಅವನಿಗೆ ಇರುವುದಿಲ್ಲ. ಬಟ್ ದ ವಿಲೇಜರ್ಸ್ ಕೇಮ್ ಟು ಹಿಮ್ ವಿತ್ ದೇರ್ ಸ್ಮಾಲ್ ಪ್ರಾಬ್ಲಮ್ಸ್. ಆದರೆ ಜನಗಳೇನು ಮಾಡ್ತಿದ್ರು, ಇವನ ಹತ್ರ ಬರ್ತಿದ್ರು. ಏನಕ್ಕೆ ಬರ್ತಿದ್ರು ಅಂತಂದರೆ, ತಮ್ಮ ಮನೆಗಳಲ್ಲಿ ಇರುವಂಥ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಗೊಂಡು ಇವನ ಹತ್ರ ಸೊಲ್ಯೂಷನ್ ಕೇಳೋದಕ್ಕೆ ಬರ್ತಾಯಿದ್ರು. ಹಿ ಜಸ್ಟ್ ಸೇಸ್ ಸಿಂಪಲ್ ಥಿಂಗ್ಸ್ ಟು ಹೆಲ್ಪ್ ದೆಮ್. ಅವನೇನು ಮಾಡ್ತಿದ್ದೆ, ಕೆಲವೊಂದಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನು ಅವರಿಗೆ ಹೇಳ್ತಿದ್ದ, ಈ ಥರ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ. ಯಾಕಂತಂದರೆ ಅವನು ಮೊದಲೇ ಇಂಟೆಲಿಜೆಂಟ್ ಆಗಿರುವಂಥ ಒಬ್ಬ ವ್ಯಕ್ತಿ, ಒಳ್ಳೆ ರೀತಿಯಲ್ಲಿ ಸ್ಟೋರಿ ಹೇಳುವಂಥ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ, ಆಮೇಲೆ ಅವನು ಅದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಇರೋದ್ರಿಂದ ಅವನು ಗಡ್ಡ ಮಿಸೆ ಬಿಟ್ಟಿರೋದ್ರಿಂದ ಜನಗಳಿಗೆ ಗುರುತು ಸಿಕ್ಕಿಲ್ಲ. ಆದರೆ ಇವನಿಗೆ ಆ ಹಳ್ಳಿಯ ಜನರು ತುಂಬ ಚೆನ್ನಾಗಿ ಪರಿಚಯ ಇತ್ತು. ಹಾಗಾಗಿ ಕೆಲವೊಂದಷ್ಟು ಸಿಂಪಲ್ ಟಿಪ್ಸನ್ನು ಹೇಳೋದ್ರ ಮೂಲಕ ಜನರಲ್ಲಿ ಅವನು ನಿಜವಾಗ್ಲೂ ಒಬ್ಬ ಹೋಲಿ ಮ್ಯಾನ್ ಆಗಿ, ಒಬ್ಬ ಸೆಂಟ್ ಆಗಿ ಕಾಣಿಸ್ಕೊಳ್ತಾನೆ. ಬಿಲೀಫ್ ಈಸ್ ಎವ್ರಿಥಿಂಗ್. ದ ವಿಲೇಜರ್ಸ್ ಹ್ಯಾವ್ ಅ ಲಾಟ್ ಆಫ್ ಫೈತ್ ಇನ್ ರಾಜು. ರಾಜುನ ಬಗ್ಗೆ ವಿಲೇಜರ್ಸ್ಗೆ ತುಂಬ ಫೈತ್ ಅಂದರೆ ಭಕ್ತಿ ಇತ್ತು, ಅವನ ಬಗ್ಗೆ ಗೌರವಗಳು ತುಂಬ ಹೊಂದಿದ್ರು. ದೇ ಈವನ್ ಬಿಲೀವ್ ಹಿ ಕ್ಯಾನ್ ಮೇಕ್ ಇಟ್ ರೈನ್. ಅವರು ಯಾವ ರೀತಿ ಅವನನ್ನು ನಂಬಿದ್ರು ಅಂತಂದರೆ, ಎಷ್ಟು ಮೂಢನಂಬಿಕೆ ಜನಗಳಲ್ಲಿ ಇತ್ತು ಇವನ ಬಗ್ಗೆ ಅಂತಂದರೆ, ಅವನು ಮಳೆ ಬರಿಸುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಾನೆ ಅಂತ ಒಬ್ಬ ದೊಡ್ಡ ಸನ್ಯಾಸಿ ಅನ್ನುವಂಥ ಒಂದು ನಂಬಿಕೆಯನ್ನು ಈ ಊರಿನ ಜನಗಳು ಹೊಂದಿದ್ರು. ರಾಜು ನೋಸ್ ದಿಸ್ ಇಸಂಟ್ ಟ್ರೂ ಬಟ್ ಹಿ ರೆಸ್ಪೆಕ್ಟ್ ದೇರ್ ಬಿಲೀಫ್. ಅವನಿಗೆ ಗೊತ್ತು ಅವನ ಕೈಲಿ ಇದು ಸಾಧ್ಯ ಇಲ್ಲ ಅಥವಾ ಇದು ನಿಜ ಅಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು. ಬಟ್ ಆದ್ರೂ ಕೂಡ ಇದು ಸುಳ್ಳು, ನಾನೊಬ್ಬ ಸನ್ಯಾಸಿ ಅಲ್ಲ ಅಂತ ಹೇಳಿ ಊರಿನ ಜನಗಳ ಹತ್ರ ಅವನು ಹೇಳ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಅವ್ರೇನು ನಂಬಿದ್ರು ಅದನ್ನೇ ಅವನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತಾ ಹೋದ. ದ ಡಿಸಿಷನ್ ಟು ಫಾಸ್ಟ್. ವೆನ್ ದೇರ್ ಈಸ್ ನೋ ರೈನ್ ಇನ್ ದ ವಿಲೇಜ್ ದ ಪೀಪಲ್ ಆಸ್ಕ್ ರಾಜೂಸ್ ಫಾರ್ ಸೊಲ್ಯೂಷನ್. ಇಲ್ಲಿ ಮಳೆ ಇಲ್ಲದೆ ಇರುವಂತಹ ಕಾರಣದಿಂದ ಜನಗಳೇನು ಮಾಡ್ತಾರೆ, ರಾಜು ಹತ್ರ ಸೊಲ್ಯೂಷನ್ಗೋಸ್ಕರ ಕೇಳ್ಕೊಳ್ತಾರೆ. ನಮ್ಮ ಊರಲ್ಲಿ ತುಂಬ ವರ್ಷಗಳಿಂದ ಮಳೆ ಇಲ್ಲ,
ನಮಗೆ ಮಳೆ ಬರಬೇಕು, ಅದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಆದರೆ ಮಾಡಿ, ಅದಕ್ಕೆ ಒಂದು ಸೊಲ್ಯೂಷನನ್ನು, ಒಂದು ಉಪಾಯವನ್ನು ಕೊಡಿ ಅಂತ ಹೇಳಿ ಈ ಊರಿನ ಜನಗಳು ಕೇಳ್ಕೊತಾರೆ. ರಾಜು ಸೇಸ್ ಹಿ ಈಸ್ ವೆಲ್ ಸ್ಟಾಪ್ ಈಟಿಂಗ್ ಅಂಟಿಲ್ ಇಟ್ ರೈನ್ಸ್. ಅವನು ಏನು ಹೇಳ್ತಾನೆ ಜನಗಳ ಎದುರಿಗೆ, ನಾನು ಮಳೆ ಬರುವವರೆಗೂ ಉಪವಾಸವನ್ನು ಮಾಡ್ತೀನಿ, ಈ ಊರಿಗೆ ಮಳೆಯನ್ನು ತರಿಸಿಕೊಡ್ತೀನಿ ಅಂತ ಹೇಳಿ ಜನರ ಹತ್ರ ಹೇಳ್ಕೊಳ್ತಾನೆ. ದಿಸ್ ಈಸ್ ಎ ಬಿಗ್ ಸ್ಯಾಕ್ರಿಫೈಸ್ ಹೀಸ್ ಮೇಕ್. ಅವನು ಇಂಥ ಒಂದು ದೊಡ್ಡ ಡಿಸಿಷನ್ನ ತಗೊಳ್ಬೇಕಾದ್ರೆ ಅವನಿಗೆ ಧೈರ್ಯ ಕೂಡ ಇರೋದಿಲ್ಲ. ಅವನಿಗೆ ಗೊತ್ತು ನನ್ನಿಂದ ಇದು ಸಾಧ್ಯವಾಗೋದಿಲ್ಲ ಅಂತ. ಆದರೆ ಅವನು ಒಂದು ದೊಡ್ಡ ಸ್ಯಾಕ್ರಿಫೈಸನ್ನು ಮಾಡೋದಕ್ಕೆ ಹೊರಟಿದ್ದಾನೆ. ಆ್ಯಕ್ಟಿಂಗ್ ಅಂಟಿಲ್ ದ ಎಂಡ್. ಅವನು ಸನ್ಯಾಸಿ ಅಲ್ಲ, ಸೆಂಟ್ ಅಲ್ಲ, ಆದ್ರೂ ಕೂಡ ಅವನು ಸಾಯುವವರೆಗೂ ಅವನೇನು ಮಾಡ್ತಾನೆ, ಈ ಡ್ರಾಮಾವನ್ನು ಮುಂದುವರಿಸ್ಕೊಂಡೇ ಹೋಗ್ತಾನೆ. ಈವನ್ ಥ್ರೂ ರಾಜು ನೋಸ್ ಹಿ ಈಸ್ ನಾಟ್ ಎ ಹೋಲಿ ಮ್ಯಾನ್, ಹಿ ಕೀಪ್ಸ್ ಪ್ಲೇಯಿಂಗ್ ದ ಪಾರ್ಟ್ ಆಫ್ ದ ವಿಲೇಜಸ್ ಸೇಕ್. ಈ ವಿಲೇಜಸ್ ಏನು ನಂಬಿದ್ರಲ್ವ ಅವನೊಬ್ಬ ಹೋಲಿ ಮ್ಯಾನ್ ಅಂತ, ಅದು ಅವನಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಅವ್ರ ಸಂಸೋದಕ್ಕೋಸ್ಕರ ಕೊನೆಯವರೆಗೂ ಅವನೇನು ಮಾಡ್ತಾನೆ, ಉಪವಾಸವನ್ನು ಮಾಡ್ತಾ ಇರ್ತಾನೆ. ಅಟ್ ದ ಎಂಡ್ ವೆನ್ ಹಿ ಡೈಯಿಂಗ್ ವಿ ಡೋಂಟ್ ರಿಯಲಿ ನೋ ಇಫ್ ಇಟ್ ಈಸ್ ರೈನ್ಸ್ ಬಿಕಾಸ್ ಆಫ್ ಹಿಮ್ ಆರ್ ನಾಟ್. ಆದರೆ ಕೊನೆಯಲ್ಲಿ ಅವನು ಸಾಯುವಂತಹ ಸಂದರ್ಭದಲ್ಲಿ ಮಳೆ ಬರುತ್ತೆ ಆ ಊರಿಗೆ, ಆದರೆ ನಿಜವಾಗ್ಲೂ ಕೂಡ ಜನಗಳಿಗೂ ಗೊತ್ತಿಲ್ಲ, ಅಥವಾ ಈ ನಾವೆಲನ್ನು ಏನು ಬರೆದಿದ್ದಾರಲ್ಲ ಆ ರೈಟರ್ಗೆ ಕೂಡ ಗೊತ್ತಿಲ್ಲ ಅವನಿಂದನೇ ಮಳೆ ಬಂತು ಅಥವಾ ಕೋಇನ್ಸಿಡೆನ್ಸ್ ಆಗಿ ಈ ಮಳೆ ಇಲ್ಲಿ ಬಂತು ಅನ್ನೋದು ಅವರಿಗೂ ಕೂಡ ಗೊತ್ತಿಲ್ಲ. ಅದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ರೈಟರ್ ಹೇಳಿದ್ದಾರೆ. ಸೊ ರಾಜು ಬಿಕಮ್ಸ್ ಎ ಹೋಲಿ ಮ್ಯಾನ್ ವಿತೌಟ್ ಪ್ಲ್ಯಾನಿಂಗ್ ಟು. ಹಿ ರೆಸ್ಪಾನ್ಸ್ ಟು ದ ಇನ್ನೋಸೆಂಟ್ ಫೈತ್ ಆಫ್ ದ ವಿಲೇಜಸ್. ಆದರೆ ಅವನಿಗೆ ಗೊತ್ತಿಲ್ಲದೇ ಅವನೊಬ್ಬ ನಿಜವಾಗ್ಲೂ ಹೋಲಿ ಮ್ಯಾನ್ ಆಗಿ ಇಲ್ಲಿ ಕಾಣಿಸ್ಕೊಳ್ತಾನೆ. ಹಿ ರೆಸ್ಪಾಂಡ್ ಟು ದ ಇನ್ನೋಸೆಂಟ್ ಫೈತ್ ಆಫ್ ದ ವಿಲೇಜರ್ಸ್. ಆ ಹಳ್ಳಿಯ ಇನ್ನೋಸೆಂಟ್ ಜನಗಳಿಗೆ, ಮುಗ್ಧ ಜನಗಳಿಗೋಸ್ಕರ ಅವನು ಇಂಥ ಒಂದು ನಿರ್ಧಾರವನ್ನು ಅವನು ತಗೋತಾನೆ. ದಿಸ್ ಟರ್ನ್ಸ್ ಇನ್ ಹೀಸ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಸ್ಟೋರಿ. ಈ ಅವನ ಸನ್ಯಾಸಿಯಾದಂಥ ಒಂದು ಪಾತ್ರ ಏನಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪಾತ್ರವಾಗಿರುತ್ತೆ ಈ ಸ್ಟೋರಿಯಲ್ಲಿ. ರಿಲೇಷನ್ಶಿಪ್ ಬಿಟ್ವೀನ್ ರಾಜು ಆ್ಯಂಡ್ ರೋಸಿ. ರೋಸಿ ಅನ್ನುವಂಥ ಒಬ್ಬ ಹೆಂಗಸಿನ ಜೊತೆಗೆ ರಾಜುಗೆ ರಿಲೇಷನ್ಶಿಪ್ಪು ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ರಾಜು ಆ್ಯಂಡ್ ರೋಸಿಸ್ ಫಸ್ಟ್ ಮೆಟ್ ವೆನ್ ರಾಜು ವಾಸ್ ವರ್ಕಿಂಗ್ ಆ್ಯಸ್ ಎ ಗೈಡ್. ಅವನು ಗೈಡಾಗಿ ವರ್ಕ್ ಮಾಡ್ತಿದ್ದಂತಹ ಒಂದು ಸಂದರ್ಭದಲ್ಲಿ ರಾಜು ಟೂರಿಸ್ಟ್ ಆಗಿ ಬಂದ ರೋಸಿ ಮತ್ತು ಅವಳ ಹಸ್ಬೆಂಡನ್ನು ಮೀಟ್ ಮಾಡ್ತಾರೆ. ರೋಸಿ ವಾಸ್ ವಿಸಿಟಿಂಗ್ ವಿತ್ ಹರ್ ಹಸ್ಬೆಂಡ್. ಅವನ ಗಂಡನ ಜೊತೆ, ಅವನೊಬ್ಬ ಆರ್ಕಿಟೆಕ್ಚರ್ ಆಗಿರ್ತಾನೆ, ಆ ಗಂಡನ ಜೊತೆ ಅವಳು ಬರ್ತಿರ್ತಾಳೆ. ಬಟ್ ಶಿ ವಾಸಂಟ್ ಹ್ಯಾಪಿ ಇನ್ ಹರ್ ಮ್ಯಾರೇಜ್. ಆದರೆ ಗಂಡನ ಜೊತೆಗೆ ಅವಳೇನಿದ್ಲಲ್ಲ, ಆ ಗಂಡನ ವ್ಯಕ್ತಿತ್ವದ ಬಗ್ಗೆ ಅಥವಾ ಗಂಡ ತನ್ನ ಆಸೆ ಕನಸುಗಳಿಗೆ ಪ್ರೋತ್ಸಾಹವನ್ನು ನೀಡೋದಿಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಗಂಡನ ಬಗ್ಗೆ ಅವಳಿಗೆ ಅಸಮಾಧಾನ ಇತ್ತು. ಶಿ ರಿಯಲಿ ಲವ್ ಟು ಡ್ಯಾನ್ಸ್. ಅವಳಿಗೆ ಏನಿತ್ತು, ಒಂದು ಕನಸಿತ್ತು. ಯಾವ ಕನಸು ಅಂತಂದರೆ, ಅವಳೊಬ್ಬ ಒಳ್ಳೆ ಡ್ಯಾನ್ಸರ್ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಆಕೆ ಹೊಂದಿದ್ಲು. ಬಟ್ ಹರ್ ಹಸ್ಬೆಂಡ್ ಡಿಡಂಟ್ ಅಪ್ರೂವ್ ಆಫ್ ಇಟ್. ಆದರೆ ಅವಳ ಗಂಡನಿಗೆ ಅವಳೊಬ್ಬ ಡ್ಯಾನ್ಸರ್ ಆಗೋದು ಅಥವಾ ಅವಳು ಡ್ಯಾನ್ಸ್ ಮಾಡೋದು ಇಷ್ಟ ಇರಲಿಲ್ಲ. ರಾಜು ಬಿಕಮ್ ರೋಸಿಸ್ ಫ್ರೆಂಡ್. ಆಮೇಲೆ ರಾಜು ಮತ್ತು ರೋಸಿಯ ಮೀಟ್ ಏನಾಯ್ತಲ್ಲ, ಆ ಮೀಟ್ ಆದಮೇಲೆ ರಾಜುನ ಮಾತಿನ ಮೂಲಕ ರೋಸಿ ಅಟ್ರ್ಯಾಕ್ಟ್ ಆಗ್ತಾಳೆ. ಅದಾದಮೇಲೆ ಅವರಿಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಏರ್ಪಡುತ್ತೆ. ಹಿ ಲಿಸನ್ ಟು ಹರ್ ಪ್ರಾಬ್ಲಮ್ಸ್ ಆ್ಯಂಡ್ ಎನ್ಕರೇಜ್ ಹರ್ ಟು ಫಾಲೋ ಹರ್ ಪ್ಯಾಷನ್ ಫಾರ್ ಡ್ಯಾನ್ಸಿಂಗ್. ಅವನೇನು ಮಾಡ್ತಾನೆ, ಅವಳ ಸಮಸ್ಯೆಗಳನ್ನು ಕೇಳ್ತಾನೆ. ಅವಳ ಸಮಸ್ಯೆಗಳನ್ನು ಕೇಳಿ ಅವಳನ್ನು ಡ್ಯಾನ್ಸರ್ ಆಗೋದಕ್ಕೆ ಅವಳದೇನು ಆಸೆ ಇತ್ತಲ್ಲ ಅದಕ್ಕೆ ಅವನು ಎನ್ಕರೇಜ್ ಮಾಡ್ತಾನೆ. ದಿಸ್ ಲೆಡ್ ಟು ದೆಮ್ ಫಾಲಿಂಗ್ ಇನ್ ಲವ್ ವಿತ್ ಈಚ್ ಅದರ್. ಇದು ಏನು ಮಾಡುತ್ತೆ, ಆಕೆಯ ಆಸೆಗಳನ್ನು ಈಡೇರಿಸೋದಕ್ಕೆ ಒಬ್ಬರು ಸಹಾಯಕರು ಸಿಕ್ಕಿದಾಗ ಅಥವಾ ಎನ್ಕರೇಜ್ ಮಾಡಿದಾಗ ಅವಳಿಗೆ ಅವನ ಬಗ್ಗೆ ಪ್ರೀತಿ ಉಂಟಾಗುತ್ತದೆ. ಇವೆಂಚುಲಿ ರೋಸಿ ಲೆಫ್ಟ್ ಹರ್ ಹಸ್ಬೆಂಡ್ ಟು ಬಿ ವಿತ್ ರಾಜು. ರಾಜುನ ಜೊತೆ ಇರೋದಕ್ಕೋಸ್ಕರ ಅಥವಾ ರಾಜು ಆಕೆಯ ಕನಸುಗಳಿಗೆ ಸಹಾಯವನ್ನು ಮಾಡಿದ್ದಕ್ಕೋಸ್ಕರ ಅಥವಾ ಎನ್ಕರೇಜ್ ಮಾಡಿದ್ದ ಉದ್ದೇಶದಿಂದ ಏನು ಮಾಡ್ತಾಳೆ, ಅವಳಿಗೆ ರಾಜು ಬಗ್ಗೆ ಲವ್ ಆಗುತ್ತೆ, ಗಂಡನ ಬಗ್ಗೆ
ಅಸಮಾಧಾನ ಹೆಚ್ಚಾಗಿ ಗಂಡನ ಬಿಟ್ಟು ರಾಜು ಜೊತೆ ಇರೋದಕ್ಕೆ ಅವಳು ಬರ್ತಾಳೆ. ಆಫ್ಟರ್ ದಟ್ ರಾಜು ಸ್ಟಾರ್ಟೆಡ್ ಮ್ಯಾನೇಜಿಂಗ್ ರೋಸಿಸ್ ಡ್ಯಾನ್ಸ್ ಕೆರಿಯರ್. ಆಮೇಲೆ ರಾಜು ಏನಾಗ್ತಾಳೆ, ರೋಸಿಯ ಅಸಿಸ್ಟೆಂಟ್ ಆಗಿ ಅಥವಾ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾನೆ. ಶಿ ಬಿಕೇಮ್ ವೆರಿ ಫೇಮಸ್ ಆ್ಯಂಡ್ ರಾಜು ಬೆನಿಫಿಟೆಡ್ ಫ್ರಮ್ ಹರ್ ಸಕ್ಸಸ್ ಆ್ಯಂಡ್ ಮನಿ. ಅವಳು ಡ್ಯಾನ್ಸಿನ ಮೂಲಕ ತುಂಬ ಫೇಮಸ್ ಆಗ್ತಾಳೆ. ಆಕೆಯ ಎಲ್ಲ ಡ್ಯಾನ್ಸಿನ ಮ್ಯಾನೇಜ್ಮೆಂಟನ್ನು ಈ ರಾಜು ನೋಡ್ಕೋತಾ ಇರ್ತಾನೆ. ಆಕೆಗೆ ಅಸಿಸ್ಟೆಂಟ್ ಆಗಿ ಕೂಡ ಇವನು ಕೆಲಸ ಮಾಡ್ತಾನೆ. ರೋಸಿ ಏನು ಡ್ಯಾನ್ಸ್ ಮಾಡುವ ಮೂಲಕ ಅವಳು ಅರ್ನ್ ಮಾಡ್ತಿದ್ಲಲ್ವ ಮನಿನ, ಆ ಮನಿಯಿಂದ ಈ ರಾಜು ಯೂಸ್ ಮಾಡ್ಕೋತಾ ಇದ್ದ. ಅವಳ ಸಕ್ಸಸ್ ಮತ್ತು ಮನಿನ ಅವನು ಯೂಸ್ ಮಾಡ್ಕೋತಾ ಇದ್ದ. ಹವೆವರ್ ರಾಜು ಬಿಕಮ್ ಗ್ರೀಡಿ. ಇದರಿಂದ ರಾಜುಗೆ ಏನಾಗುತ್ತೆ, ದುರಾಸೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅವನಿಗೆ ದುಡ್ಡು ನೋಡ್ತಾ ನೋಡ್ತಾ ಅವನಿಗೆ ದುರಾಸೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಮೇಡ್ ಸಮ್ ಬ್ಯಾಡ್ ಡಿಸಿಷನ್. ಈ ದುರಾಸೆಯ ಕಾರಣದಿಂದ ಅವನೇನು ಮಾಡ್ತಾನೆ, ಕೆಲವೊಂದಷ್ಟು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ವಿಚ್ ಕಾಸ್ಡ್ ಪ್ರಾಬ್ಲಮ್ ಆ್ಯಂಡ್ ಫೈಟ್ ಬಿಟ್ವೀನ್ ದೆಮ್. ಇನ್ ದ ಎಂಡ್ ದೇ ಸೆಪ್ರೇಟೆಡ್. ಅದೇನಾಗುತ್ತೆ, ರೋಸಿಯ ಸಿಗ್ನೇಚರ್ನ ಫೋರ್ಜರಿ ಮಾಡಿ ಆಕೆಯ ಗೋಲ್ಡ್ ಅಥವಾ ಆಕೆಯ ಒಡವೆಗಳೇನಿರುತ್ತೆ ಅದನ್ನು ಮಾರಿ ತಾನು ದುಡ್ಡು ಮಾಡುವಂಥ ಒಂದು ಉದ್ದೇಶವನ್ನು ಅವನು ಹೊಂದಿರ್ತಾನೆ. ಆದರೆ ಅದು ರೋಸಿಗೆ ಗೊತ್ತಾಗೋಗುತ್ತೆ. ಇದರಿಂದ ರೋಸಿ ಮತ್ತು ರಾಜುವಿನ ನಡುವೆ ಜಗಳ ಆಗಿ ರಾಜುನ ಜೈಲಿಗೆ ಹಾಕುವಂತಹ ಸಂದರ್ಭ ಒದಗಿ ಬರುತ್ತೆ. ಈ ಉದ್ದೇಶದಿಂದ ರಾಜು ಜೈಲಿಗೆ ಹೋಗಿರ್ತಾನೆ, ಕಳ್ಳನಾಗಿ ಜೈಲಿಗೆ ಹೋಗ್ತಾನೆ. ಹಾಗಾಗಿ ರೋಸಿ ಮತ್ತು ರಾಜುವಿನ ನಡುವೆ ಬ್ರೇಕಪ್ ಆಗುತ್ತೆ. ಸೊ ದೇರ್ ರಿಲೇಷನ್ಶಿಪ್ ಬಿಗೇನ್ ವಿತ್ ಅ ಲವ್ ಆ್ಯಂಡ್ ಸಪೋರ್ಟ್ ಬಟ್ ವಾಸ್ ಅಲ್ಟಿಮೇಟ್ಲಿ ಡ್ಯಾಮೇಜ್ಡ್ ಬೈ ಗ್ರೀಡ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವರ ರಿಲೇಷನ್ಶಿಪ್ಪು ಏನಿದೆಯಲ್ಲ ಅದು ಸ್ಟಾರ್ಟ್ ಆಗಿದೆ ಯಾವುದರಿಂದ, ಲವ್ ಮತ್ತು ಸಪೋರ್ಟಿಂದ. ಅವನು ಲವ್ ಮಾಡ್ತಾ ಇದ್ದಾನೆ ಅಥವಾ ಸಪೋರ್ಟ್ ಮಾಡ್ತಾನೆ ಅನ್ನೋ ಉದ್ದೇಶದಿಂದನೇ ಅವರಿಬ್ಬರ ನಡುವೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಬಟ್ ಏನಾಗುತ್ತೆ, ಕೊನೆಯಲ್ಲಿ ಅವರ ಇಬ್ಬರ ಲವ್ ಬ್ರೇಕಪ್ ಆಗೋದಕ್ಕೆ ಕಾರಣ ಏನಾಗುತ್ತೆ, ಈ ರಾಜುನಲ್ಲಿದ್ದಂಥ ದುರಾಸೆ ಮತ್ತು ಅವರಿಬ್ಬರ ನಡುವೆ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕಾರಣ ಆಗುತ್ತೆ. ಇಟ್ ಶೋಸ್ ಹೌ ಕಾಂಪ್ಲಿಕೇಟೆಡ್ ಲವ್ ಆ್ಯಂಡ್ ರಿಲೇಷನ್ಶಿಪ್ ಕ್ಯಾನ್ ಬಿ. ಇದರಿಂದ ನಮಗೇನು ತಿಳಿಯುತ್ತೆ ಅಂತಂದರೆ, ಈ ರಿಲೇಷನ್ಶಿಪ್ ಅನ್ನೋದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಅಥವಾ ಲವ್ ಅಥವಾ ರಿಲೇಷನ್ಶಿಪ್ ಅನ್ನೋದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ರಾಜುಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇನ್ ದ ಗೈಡ್. ಈ ಗೈಡ್ ಅನ್ನುವಂಥ ಒಂದು ನಾವೆಲ್ನಲ್ಲಿ ರಾಜುವಿನ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಯಾವ ರೀತಿ ಇತ್ತು ಅಂತ ನಾವು ನೋಡೋದಾದ್ರೆ, ರಾಜು ಯಾವುದೆಲ್ಲ ಪಾತ್ರಗಳನ್ನು ನಿರ್ವಹಿಸಿದ್ದ ಅಂತ ನಾವು ನೋಡೋದಾದರೆ, ಮೊದಲಿಗೆ ಅವನೇನಾಗಿದ್ದ, ರಾಜು ದ ರೈಲ್ವೆ ಗೈಡ್. ರಾಜು ಏನಾಗಿದೆ, ಮೊದಲಿಗೆ ಅವನು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದು ಆ್ಯಸ್ ಎ ರೈಲ್ವೆ ಗೈಡ್ ಆಗಿ. ಎಟ್ ದ ಬಿಗಿನಿಂಗ್ ರಾಜು ವರ್ಕ್ಸ್ ಆಸ್ ಎ ಗೈಡ್ ಎಟ್ ದ ರೈಲ್ವೆ ಸ್ಟೇಷನ್. He clever and sometimes tricks people with his stories. ಒಳ್ಳೆಯ ಮಾತುಗಾರ. ಆ ಮಾತುಗಾರಿಕೆಯಿಂದ ಜನರನ್ನು ಅವನು ತುಂಬ ಟ್ರಿಕ್ಕಿಯಾಗಿ ತನ್ನ ಸ್ಟೋರಿಗಳನ್ನು ಹೇಳುವ ಮೂಲಕ ಜನರ ಮನವನ್ನು ಒಲಿಸುವಂಥದ್ದು ಅಥವಾ ಜನರನ್ನು ಅಟ್ರ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಆತ ಮಾಡ್ತಿದ್ದ. ಬಟ್ ಹೀ ಈಸ್ ಆಲ್ಸೋ ಆಲ್ವೇಸ್ ರೆಡಿ ಟು ಹೆಲ್ಪ್. ಆದರೆ ಅವನು ಜನರಿಗೆ ಹೆಲ್ಪ್ ಮಾಡೋದರಲ್ಲಿ ಅವನು ಮುಂದೆ ಇರ್ತಿದ್ದ. He's pretend to know everything about ಮಾಲ್ಗುಡಿ. ಅವನಿಗೆ ಮಾಲ್ಗುಡಿಯ ಬಗ್ಗೆ ಎಲ್ಲ ವಿಚಾರಗಳು, ಮಾಲ್ಗುಡಿಯ ಎಲ್ಲ ಅಂಗಡಿಗಳು, ಎಲ್ಲ ಶಾಪ್, ಎಲ್ಲ ಹೋಟೆಲ್ಗಳು, ಎಲ್ಲ ಜನರ ಬಗ್ಗೆ, ರೈಲ್ವೆ ಸ್ಟೇಷನ್ನಲ್ಲಿ ಕೆಲಸ ಮಾಡುವಂಥ ಜನಗಳ ಬಗ್ಗೆ ಕೂಡ ಆತನಿಗೆ ಗೊತ್ತಿತ್ತು. ರಾಜು ದ ಲವರ್ ಆಫ್ ರೋಸಿ. ರಾಜುದು ಮತ್ತೊಂದು ಕೆಲಸ ಏನಾಗಿತ್ತು, ಲವರ್ ಆಗಿ. ಯಾರ ಲವರ್ ಆಗಿ? ರೋಸಿಯ ಲವರ್ ಆಗಿ ಅವನು ಪಾತ್ರವನ್ನು ನಿರ್ವಹಿಸ್ತಾನೆ. ವೆನ್ ರೋಸಿ ಕಮ್ಸ್ ರಾಜು ಫಾಲ್ ಇನ್ ಲವ್ ವಿತ್ ಹರ್. ರೋಸಿ ಏನು ಮಾಲ್ಗುಡಿಗೆ ವಿಸಿಟ್ ಬರ್ತಾಳಲ್ವ ತನ್ನ ಗಂಡನ ಜೊತೆ, ಆ ಟೈಮಲ್ಲಿ ರಾಜು ರೋಸಿಯ ಜೊತೆ ಲವ್ ಉಂಟಾಗತ್ತೆ. ಹಿ ಹೆಲ್ಪ್ಸ್ ಹರ್ ವಿತ್ ಹರ್ ಡ್ಯಾನ್ಸಿಂಗ್ ಕೆರಿಯರ್. ಅವನು ಆಕೆಗೆ ಸಹಾಯವನ್ನು ಮಾಡುವುದರ ಮೂಲಕ ಆಕೆ ಒಬ್ಬ ಒಳ್ಳೆಯ ಡ್ಯಾನ್ಸರ್ ಆಗೋದಕ್ಕೆ ಕಾರಣಕರ್ತನಾಗ್ತಾನೆ. ಡ್ಯೂರಿಂಗ್ ದಿಸ್ ಟೈಮ್ ಹಿ ಈಸ್ ವೆರಿ ಕ್ಲೋಸ್ ಟು ರೋಸಿ ಆ್ಯಂಡ್ ಟ್ರೈಸ್ ಟು ಫುಲ್ಫಿಲ್ ಹರ್ ಡ್ರೀಮ್ಸ್. ರೋಸಿಗೆ ಎಲ್ಲ ರೀತಿಯಲ್ಲೂ ಅವನು ಹತ್ತಿರ ಆಗಿ ಆಕೆಯ ಎಲ್ಲ ಡ್ರೀಮ್ಸ್ಗಳನ್ನು ಅವನು ಫುಲ್ಫಿಲ್ ಮಾಡ್ತಾನೆ. ಬಟ್ ಹಿ ಆಲ್ಸೋ ಬಿಕೇಮ್ಸ್ ವೆರಿ
ಪೊಸೆಸಿವ್ ಆಫ್ ಹರ್, ಆಕೆಯ ಬಗ್ಗೆ ಅವನಿಗೆ ಪೊಸೆಸಿವ್ನೆಸ್ಸು ಇತ್ತು. ರಾಜು ದ ಗ್ರೀಡಿ ಮ್ಯಾನೇಜರ್, ಆಮೇಲೆ ಅವನ ಕ್ಯಾರೆಕ್ಟರ್ ಏನಾಗುತ್ತೆ, ಒಬ್ಬ ಗ್ರೀಡಿ ಮ್ಯಾನೇಜರ್ ಆಗಿ ಕನ್ವರ್ಟ್ ಆಗುತ್ತೆ. ಆಫ್ಟರ್ ರೋಸಿ ಬಿಕಮ್ಸ್ ಫೇಮಸ್, ರಾಜು ವಾಂಟ್ಸ್ ಟು ಕಂಟ್ರೋಲ್ ಹರ್ ಮನಿ. ಅವಳು ಫೇಮಸ್ ಆದ ತಕ್ಷಣ ಅವಳಿಗೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ. ಅವಾಗ ಏನಾಗುತ್ತೆ, ತುಂಬ ದುಡ್ಡು ಬಂದಾಗ ರಾಜು ಸ್ಟಾರ್ಟೆಡ್ ಟು ಕಂಟ್ರೋಲ್ ಹರ್ ಮನಿ. ಹಿ ಟೇಕ್ಸ್ ದ ರಾಂಗ್ ಫೈಟ್ ಟು ಮೇಕ್ ಮೋರ್ ಮನಿ ಆ್ಯಂಡ್ ಈವೆನ್ ಫಾರ್ಗೆಸ್ ರೋಸಿಸ್ ಸಿಗ್ನೇಚರ್. ಅವನೇನು ಮಾಡ್ತಾನೆ, ರೋಸಿ ಕೆಲಸ ಮಾಡಿದ್ದು ಅಥವಾ ಡ್ಯಾನ್ಸ್ ಮಾಡಿದ್ದು ದುಡ್ಡೇನು ಬರ್ತಿತ್ತಲ್ಲ ಅದನ್ನೆಲ್ಲ ಅವನು ರಾಂಗ್ ವೇನಲ್ಲಿ ಅಥವಾ ಕೆಟ್ಟ ದಾರಿಯಲ್ಲಿ ಬಳಸೋದಕ್ಕೆ ಶುರು ಮಾಡ್ತಾನೆ. ಅದರಿಂದ ಅವನಿಗೆ ದುರಾಸೆ ಜಾಸ್ತಿಯಾಗಿ ರೋಸಿಯ ಸಿಗ್ನೇಚರ್ನ ಅವನು ಫ್ರಾಡ್ ಮಾಡೋದಕ್ಕೆ ನೋಡ್ತಾನೆ. ದಿಸ್ ಲೀಡ್ಸ್ ಹಿಮ್ ಟು ಜೈಲ್, ಅವನನ್ನು ಜೈಲಿಗೆ ಹೋಗೋದಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ರಾಜು ದ ಅನ್ಎಕ್ಸ್ಪೆಕ್ಟೆಡ್ ಹೋಲಿ ಮ್ಯಾನ್, ಅವನು ಬಯಸದೇ ಬಂದಂಥ ಭಾಗ್ಯ ಅಂತೀವಲ್ಲ ಹಾಗೆ ರಾಜುಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಂತನಾಗುವಂತಹ ಒಂದು ಭಾಗ್ಯ ಒದಗಿ ಬರುತ್ತೆ. ಆಫ್ಟರ್ ಗೆಟಿಂಗ್ ಔಟ್ ಆಫ್ ಜೈಲ್, ರಾಜು ಗೋಸ್ ಟು ಎ ವಿಲೇಜ್. ದ ಪೀಪಲ್ ದೇರ್ ಮಿಸ್ಟೇಕನ್ಲಿ he is a holy man. Even though he is annoyed at first, he later accepted the role. He doesn't lie to them directly but respect their belief. ಅವನು ಜೈಲಿಂದ ಬಂದಾದಮೇಲೆ ಏನು ಮಾಡ್ತಾನೆ, ವಿಲೇಜ್ಗೆ ಹೋಗ್ತಾನೆ, ಮಾಲ್ಗುಡಿ ಅನ್ನುವಂಥ ಒಂದು ವಿಲೇಜ್ಗೆ ಹೋಗ್ತಾನೆ. ಆ ವಿಲೇಜ್ಗೆ ಹೋದಂಥ ಸಂದರ್ಭದಲ್ಲಿ ಆ ವಿಲೇಜ್ನ ಜನರು ಅವನನ್ನು ಒಬ್ಬ ಹೋಲಿ ಮ್ಯಾನ್ ಅಥವಾ ಸಂತ ಅಂತ ಹೇಳಿ ತಪ್ಪಾಗಿ ಅರ್ಥವನ್ನು ಮಾಡ್ಕೋತಾರೆ. ಫಸ್ಟಿಗೆ ರಾಜುಗೆ ಅದನ್ನು ಸುಳ್ಳು, ನಾನು ಸಂತ ಅಲ್ಲ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಕೊನೆಗೆ ಸುಲಭವಾಗಿ ತನಗೆ ಹೊಟ್ಟೆ ತುಂಬ್ತಾ ಇರಬೇಕಾದ್ರೆ ಯಾಕೆ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಅಂತ ಹೇಳಿ ಅವನು ಅಕ್ಸೆಪ್ಟ್ ಕೂಡ ಮಾಡ್ತಾನೆ. ಜನಗಳನ್ನು ಅವನು ತುಂಬ ರೆಸ್ಪೆಕ್ಟ್ ಕೂಡ ಮಾಡ್ತಾನೆ. ಜನರ ನಂಬಿಕೆ ಏನಿದೆಯಲ್ಲ ಆ ನಂಬಿಕೆಗೆ ಅವನು ರೆಸ್ಪೆಕ್ಟ್ ಕೊಡ್ತಾನೆ. ತನ್ನನ್ನು ಒಬ್ಬ ಹೋಲಿ ಮ್ಯಾನ್ ಅಂತ ಜನಗಳೇನು ನಂಬ್ತಾರಲ್ಲ ಆ ನಂಬಿಕೆಗೆ ಅವನು ಗೌರವವನ್ನು ಕೊಡ್ತಾನೆ. ರಾಜು ದ ಸ್ಯಾಕ್ರಿಫೈಸರ್, ಕೊನೆಯಲ್ಲಿ ಏನಾಗ್ತಾನೆ, ರಾಜು ಒಬ್ಬ ಸ್ಯಾಕ್ರಿಫೈಸರ್ ಆಗಿ ಕೆಲಸವನ್ನು ಮಾಡ್ತಾನೆ. ವೆನ್ ದೇರ್ ಈಸ್ ನೋ ರೈನ್ ಇನ್ ದ ವಿಲೇಜ್, ರಾಜು ಅಗ್ರೀಸ್ ಟು ಫಾಸ್ಟ್ ಫಾರ್ ದ ಪೀಪಲ್. ಮಳೆ ಬರದಿದ್ದಂತಹ ಸಂದರ್ಭದಲ್ಲಿ ರಾಜು ಏನು ಮಾಡ್ತಾನೆ, ಜನಗಳಿಗೋಸ್ಕರ ಉಪವಾಸವನ್ನು ಮಾಡೋದಕ್ಕೆ ಒಪ್ಕೊಳ್ತಾನೆ. ಈವೆನ್ ಥ್ರೂ ಹಿ ನೋಸ್ ಹಿ ಈಸ್ ನಾಟ್ ಎ ರಿಯಲ್ ಹೋಲಿ ಮ್ಯಾನ್, ಹಿ ರಿಸ್ಕ್ ಹಿಸ್ ಲೈಫ್ ಟು ಕೀಪ್ ದೇರ್ ಫೈತ್. ಅವನು ನಿಜವಾದ ಹೋಲಿ ಮ್ಯಾನ್ ಅಥವಾ ಸಂತ ಆಗದೇ ಇದ್ದರೂ ಕೂಡ ಜನರ ನಂಬಿಕೆಗೋಸ್ಕರ, ಜನರಲ್ಲಿ ಅವನ ಬಗ್ಗೆ ಇಟ್ಟಂಥ ನಂಬಿಕೆ ಏನಿದೆಯಲ್ಲ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಈ ಉಪವಾಸವನ್ನು ಮಾಡೋದಕ್ಕೆ ಒಪ್ಕೊಳ್ತಾನೆ. ಡ್ಯೂರಿಂಗ್ ದಿಸ್ ಸೇಮ್ ವಿ ಸಿ ಎ ಚೇಂಜ್ ಇನ್ ಹಿಮ್. ಕೊನೆಯ ಸಮಯದಲ್ಲಿ ನಾವು ಈತನಲ್ಲಿ ಆದಂಥ ಬದಲಾವಣೆ, ಆ ಜನಗಳಿಗೋಸ್ಕರ ಅವನು ತನ್ನ ಜೀವನವನ್ನೇ ಕೊನೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಏನು ಒದಗಿ ಬರುತ್ತಲ್ಲ, ಇದರಿಂದ ಅವನಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ದ ರಾಜು ಅಪಿಯರ್ಸ್ ಇನ್ ಡಿಫ್ರೆಂಟ್ ರೋಲ್ ಥ್ರೂ ಔಟ್ ದ ನಾವೆಲ್. ಹಿ ಸ್ಟಾರ್ಟೆಡ್ ಆ್ಯಸ್ ಎ ಗೈಡ್. ಈ ರಾಜು ಅನ್ನುವಂಥವನು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಈ ನಾವೆಲ್ನ ಉದ್ದಕ್ಕೂ ಮಾಡ್ತಾ ಹೋಗ್ತಾನೆ. ಹಿ ಸ್ಟಾರ್ಟ್ಸ್ ಆ್ಯಸ್ ಎ ಗೈಡ್, ದೆನ್ ಬಿಕಮ್ ಎ ಲವರ್, ಮ್ಯಾನೇಜರ್, ಅನ್ಎಕ್ಸ್ಪೆಕ್ಟೆಡ್ ಹೋಲಿ ಮ್ಯಾನ್ ಆ್ಯಂಡ್ ಫೈನಲಿ ಸಮ್ ಹೂ ಮೇಕ್ಸ್ ಸ್ಯಾಕ್ರಿಫೈಸ್. ಕೊನೆಯಲ್ಲಿ ಅವನೇನು ಮಾಡ್ತಾನೆ, ತನ್ನ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡ್ತಾನೆ. ಇನ್ನೊಂದು ಕ್ಯಾರೆಕ್ಟರ್, ಮುಖ್ಯವಾದ ಕ್ಯಾರೆಕ್ಟರ್ ಯಾರು ಅಂತಂದರೆ ಅದು ಮಾರ್ಕೋ. ಮಾರ್ಕೋ ಯಾರು ಅಂತ ನಾವು ನೋಡೋದಾದರೆ, ಮಾರ್ಕೋ ಇಸ್ ಎ ರೋಸಿಸ್ ಹಸ್ಬೆಂಡ್. ಈಸ್ ಎ ಸೀರಿಯಸ್ ಆ್ಯಂಡ್ ಇಂಟೆಲೆಕ್ಚುಯಲ್ ಮ್ಯಾನ್. ಅವನೊಬ್ಬ ತುಂಬ ಗಂಭೀರವಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮನುಷ್ಯ. ಹಿ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಓಲ್ಡ್ ಆರ್ಟಿಫ್ಯಾಕ್ಟ್ಸ್ ಆ್ಯಂಡ್ ಹಿಸ್ಟ್ರಿ. ಅವನಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಹಳೆಯ ವಸ್ತುಗಳೇನಿದೆ ಆ ವಸ್ತುಗಳ ಬಗ್ಗೆ ಅವನಿಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದ. ಹಿ ಸ್ಪೆಂಡ್ ಎ ಲಾಟ್ ಆಫ್ ಟೈಮ್ ವಿತ್ ಹಿಸ್ ರಿಸರ್ಚ್ ಆ್ಯಂಡ್ ಆಫ್ಟನ್ ಇಗ್ನೋರ್ಸ್ ಹಿಸ್ ವೈಫ್ ಫೀಲಿಂಗ್ಸ್. ಅವನು ಏನು ಮಾಡ್ತಿದ್ದ, ಅವನ ಸಂಶೋಧನೆಗಳೇನಿದೆಯಲ್ಲ ಆ ಸಂಶೋಧನೆ ಅಧ್ಯಯನದಲ್ಲಿ ಅವನ ತುಂಬ ಸಮಯವನ್ನು ಕಳೆದು ಬಿಡ್ತಿದ್ದ. ಅವನಿಗೆ ಅವನ ಹೆಂಡತಿಯ ಬಗ್ಗೆ ಆಗಲಿ
ಅಥವಾ ಬಾಹ್ಯ ಪ್ರಪಂಚದ ಬಗ್ಗೆ ಆಗಲಿ ಅವನಿಗೆ ಯಾವುದೇ ರೀತಿ ಫೀಲಿಂಗ್ಸ್ ಇದ್ದಂತೆ ಕಾಣಿಸ್ತಾ ಇರಲಿಲ್ಲ. ಹಾಗೆಯೇ ಹೆಂಡತಿಯ ಭಾವನೆಗಳನ್ನು ಕೂಡ ಅವನು ರೆಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಹಿ ಹ್ಯಾಸ್ ಎ ಲಾಟ್ ಆಫ್ ಪ್ರೈಡ್ ಇನ್ ಹೀಸ್ ನಾಲೆಡ್ಜ್. ತಿಳುವಳಿಕೆ ಜ್ಞಾನ ಏನೇ ಇದ್ರೂ ಕೂಡ ಅದು ಸಂಶೋಧನೆಯ ಬಗ್ಗೆ ಮಾತ್ರ ಆಗಿತ್ತು. ಹಿ ಥಿಂಕ್ಸ್ ಇಸ್ ರೈಟ್ ಅಬೌಟ್ ಥಿಂಗ್ಸ್ ಆ್ಯಂಡ್ ಡಸಂಟ್ ರಿಯಲಿ ಲಿಸನ್ ಟು ಅದರ್ ಪೀಪಲ್ಸ್ ಒಪಿನಿಯನ್. ಅವನು ಏನು ಮಾಡ್ತಿದ್ದ, ಅವನ ಬಗ್ಗೆ ಅವನಿಗೇನು ಅನಿಸುತ್ತೋ ಅದೇ ಸರಿ. ಬೇರೆಯವರು ಥಿಂಕ್ ಮಾಡೋದು ಅಥವಾ ಬೇರೆಯವರ ಯೋಚನೆ ಏನಿದೆಯಲ್ಲ ಅದು ಸರಿ ಇಲ್ಲ. ಬೇರೆಯವರ ಒಪಿನಿಯನ್ಗಳಿಗೆ ಅಥವಾ ಅವರ ಭಾವನೆಗಳಿಗೆ ಅವನು ಗೌರವವನ್ನು ಕೊಡ್ತಾ ಇರಲಿಲ್ಲ. ದಿಸ್ ಮೇಕ್ಸ್ ಹಿಮ್ ಎ ಬೈಟ್ ಸ್ಟಬ್ಬರ್ನ್. ಅವನು ಬೇರೆಯವರ ಭಾವನೆಗಳಿಗೆ ಏನು ಗೌರವವನ್ನು ಕೊಡ್ತಿರಲಿಲ್ಲ. ಅದು ಯಾವ ರೀತಿ ಕಾಣಿಸ್ತಿತ್ತು ಅಂತಂದರೆ ಅವನ ಮೊಂಡುತನವನ್ನು, ಹುಂಬತನವನ್ನು ಇಲ್ಲಿ ನಾವು ನೋಡ್ಬೋದಾಗಿತ್ತು. ಹಿಸ್ ರಿಲೇಷನ್ಶಿಪ್ ವಿತ್ ರೋಸಿ ಇಸಂಟ್ ಈಕ್ವಲ್. ರೋಸಿಯ ಜೊತೆಗೆ ಇದ್ದಂತಹ ಸಂಬಂಧ ಅದು ಸಮಾನಾಂತರವಾಗಿ ಇರಲಿಲ್ಲ. ವೆನ್ ಶಿ ವಾಂಟ್ಸ್ ಟು ಬಿಕಮ್ ಎ ಡ್ಯಾನ್ಸರ್ ಹಿ ಡಸಂಟ್ ಎನ್ಕರೇಜ್ ಹರ್. ಅವಳು ಯಾವಾಗ ಡ್ಯಾನ್ಸರ್ ಆಗಬೇಕು ಅಂತ ಹೇಳಿ ಬಯಸಿದ್ಲು, ಆ ಡ್ಯಾನ್ಸರ್ ಆಗೋದಕ್ಕೆ ಅವನಿಂದ ಯಾವುದೇ ರೀತಿಯಾದಂಥ ಸಪೋರ್ಟ್ ಇರಲಿಲ್ಲ. ಇನ್ಸ್ಟೆಡ್ ಹಿ ಟ್ರೈಸ್ ಟು ಕಂಟ್ರೋಲ್ ಹರ್. ಅದಕ್ಕಿಂತ ಮುಖ್ಯವಾಗಿ ಅವನೇನು ಮಾಡ್ತಿದ್ದ, ಅವಳ ಭಾವನೆಗಳಿಗೆ ಅವನು ಬೆಲೆಯನ್ನು ಕೊಡದೆ, ಆಕೆಯ ಇಷ್ಟ ಕಷ್ಟಗಳನ್ನು ಅವನು ಗೌರವಿಸದೆ ಅವಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಆತ ಮಾಡ್ತಾ ಇದ್ದ. ಇಟ್ ಸೀಮ್ಸ್ ಲೈಕ್ ಹಿ ಡಸಂಟ್ ಕೇರ್ ಅಬೌಟ್ ರೋಸಸ್ ವಿಶಸ್ ಆ್ಯಂಡ್ ಡ್ರೀಮ್ಸ್. ಇದು ಯಾವ ರೀತಿ ಕಾಣಿಸ್ತಾ ಇತ್ತು ಅಂತಂದರೆ ಅವನು ರೋಸಿಯ ಯಾವುದೇ ರೀತಿಯ ಆಸೆಗಳನ್ನು ಅಥವಾ ಕನಸುಗಳನ್ನು ಈಡೇರಿಸೋದಿಲ್ಲ ಅಥವಾ ಗೌರವವನ್ನು ಕೊಡೋದಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಹಿ ಸೀಮ್ಸ್ ಟು ವಾಂಟ್ ಎ ಪಾರ್ಟ್ನರ್ ಹೂ ವಿಲ್ ಹೆಲ್ಪ್ ಹಿಸ್ ರಿಸರ್ಚ್ ಆ್ಯಂಡ್ ಇಂಪ್ರೂವ್ ಹಿಸ್ ಸೋಷಿಯಲ್ ಸ್ಟೇಟಸ್. ಅವನಿಗೆ ಯಾವ ರೀತಿಯ ಒಂದು ಪಾರ್ಟ್ನರ್ ಬೇಕಿತ್ತು, ಯಾವ ರೀತಿಯ ಒಂದು ಸಂಗಾತಿ ಬೇಕಿತ್ತು ಅಂತಂದರೆ ಅವನಿಗೆ ಅವನ ರಿಸರ್ಚ್ ಏನಿದೆಯಲ್ಲ, ಅವನು ಮಾಡ್ತಾ ಇದ್ದಂಥ ಕೆಲಸ ಇದೆಯಲ್ಲ, ಆ ಕೆಲಸಕ್ಕೆ ಒಬ್ಬರು ಸಪೋರ್ಟರ್ ಆಗಿ ಸೋಷಿಯಲ್ ಸ್ಟೇಟಸ್ನ ಅವನಿಗೆ ಇನ್ನೂ ಜಾಸ್ತಿ ಮಾಡುವಂತಹ ಒಬ್ಬ ವ್ಯಕ್ತಿ, ಪಾರ್ಟ್ನರ್ ಅವನಿಗೆ ಬೇಕಿತ್ತು. ಆ ರೀತಿಯೇ ರೋಸಿ ಇರಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ. ಮಾರ್ಕೋ ಈಸ್ ಆಲ್ಸೋ ಎಮೋಷ್ನಲಿ ಡಿಸ್ಟೆಂಟ್. ಅವನಿಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಬಗ್ಗೆ ಅಥವಾ ಕರುಣೆ ತೋರಿಸ್ಬೇಕು, ಬೇರೆಯವರ ಭಾವನೆಗಳಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದಿರಲಿಲ್ಲ. ಅವನು ಇಂಥ ಎಮೋಷ್ನಲ್ ಕನೆಕ್ಟು ಆಗ್ತಿರಲಿಲ್ಲ. ಅವನು ಅದರಿಂದ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದ, ಅಂತರವನ್ನು ಕಾಯ್ದುಕೊಳ್ತಾ ಇದ್ದ. ಹಿ ಡಸಂಟ್ ಈಸಿಲಿ ಶೋಸ್ ಹಿಸ್ ಫೀಲಿಂಗ್ಸ್. ಅವನ ಭಾವನೆಗಳನ್ನು ಕೂಡ ಅವನು ತೋರಿಸ್ಕೋತಾ ಇರಲಿಲ್ಲ. ಹಾಗೆ ಬೇರೆಯವರ ಭಾವನೆಗಳಿಗೂ ಅವನು ಬೆಲೆಯನ್ನು ಕೊಡ್ತಾ ಇರಲಿಲ್ಲ. ದಿಸ್ ಮೇಕ್ಸ್ ಇಟ್ ಹಾರ್ಡ್ ಫಾರ್ ರೋಸಿ ಟು ಅಂಡರ್ಸ್ಟ್ಯಾಂಡ್ ಹಿಮ್. ಈ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿಗಳೇನಿರುತ್ತಾರಲ್ಲ, ವ್ಯಕ್ತಿತ್ವವನ್ನು ಹೊಂದಿರೋರನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ. ಹಾಗೆಯೇ ರೋಸಿಗೂ ಕೂಡ ಅವನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ವೈಲ್ ಶಿ ವಾಂಟ್ಸ್ ಟು ಲವ್ ಆ್ಯಂಡ್ ಅಟೆನ್ಷನ್ ಹಿ ಈಸ್ ಬ್ಯುಸಿ ವಿತ್ ಹಿಸ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್. ಅವಳಿಗೆ ಯಾವಾಗ ತನ್ನ ಜೊತೆಯಲ್ಲಿ ಸಂಗಾತಿ ಇರಬೇಕು ಅಂತ ಬಯಸ್ತಾ ಇದ್ಲು, ಅಂಥ ಸಮಯದಲ್ಲಿ ಅವನು ಯಾವಾಗಲೂ ಕೂಡ ಸ್ಟಡಿ ಮಾಡೋದ್ರಲ್ಲಿ, ರಿಸರ್ಚ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಇರ್ತಾ ಇದ್ದ. ಟು ಸಮ್ ಅಪ್, ಮಾರ್ಕೋ ಈಸ್ ಅನ್ ಇಂಟೆಲಿಜೆಂಟ್ ಬಟ್ ಸೆಲ್ಫ್ ಸೆಂಟರ್ಡ್ ಮ್ಯಾನ್. ಅವನು ಯಾವ ರೀತಿ ಕಾಣಿಸ್ತಾ ಇದ್ದ ಅಂತಂದರೆ ತುಂಬ ಇಂಟೆಲಿಜೆಂಟು, ಆದರೆ ಜನಗಳ ಜೊತೆ ಅವನು ಬೆರಿತಾ ಇರಲಿಲ್ಲ. ಅವನು ತುಂಬ ಅವನಷ್ಟಕ್ಕೆ ಅವನು ಇರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದ. ಪ್ರೌಡ್ ಬಟ್ ಇನ್ಕನ್ಸಿಡರೇಟ್. ಅವನು ಯಾವ ರೀತಿ ಇರ್ತಿದ್ದ, ತುಂಬ ಒಳ್ಳೆಯ ವ್ಯಕ್ತಿ, ಆದರೆ ಬೇರೆಯವರ ಬಗ್ಗೆ ಅವನಿಗೆ ಯಾವುದೇ ರೀತಿ ಭಾವನೆಗಳು ಇರ್ತಾ ಇರಲಿಲ್ಲ. ಆ್ಯಂಡ್ ಎಮೋಷ್ನಲಿ ಡಿಸ್ಟೆಂಟ್. ಅವನು ಎಮೋಷ್ನಲಿ ಬೇರೆಯವ್ರ ಜೊತೆ ಕನೆಕ್ಟ್ ಆಗ್ತಿರಲಿಲ್ಲ, ಡಿಸ್ಟೆನ್ಸನ್ನು ಮೈಂಟೈನ್ ಮಾಡ್ತಿದ್ದ. ಹಿಸ್ ಪರ್ಸ್ನಾಲಿಟಿ ಈಸ್ ಅ ಬಿಗ್ ರೀಸನ್ ವೈ ರೋಸಿ ಬಿಕಮ್ಸ್ ಅಟ್ರಾಕ್ಟೆಡ್ ಟು ರಾಜು. ಈ ಒಂದು ಕ್ಯಾರೆಕ್ಟರ್ ಏನಿತ್ತಲ್ಲ, ಈ ಕ್ಯಾರೆಕ್ಟರೇ ರೋಸಿಗೆ ರಾಜುವಿನ ಬಗ್ಗೆ ಅಟ್ರಾಕ್ಷನ್ ಬರೋದಕ್ಕೆ ಕಾರಣ ಆಗತ್ತೆ. ಇದಿಷ್ಟು ದ ಗೈಡ್ ಎಂಬ ನಾವೆಲ್ನಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನನ್ನದೇ ಆದಂಥ ರೀತಿಯಲ್ಲಿ ಕೊಟ್ಟಿದ್ದೀನಿ. ನೀವು ಇದನ್ನು ವಿಡಿಯೋ ನೋಡುವಾಗ ಪಾಸ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಬರ್ಕೊಬೋದು, ಬೇಡ ಅಂತಂದರೆ ಜಸ್ಟ್ ಕೇಳಿಸ್ಕೊಂಡು ಅದೇ ರೀತಿ ನಿಮ್ಮದೇ ಆದಂಥ ಸ್ವಂತ ವಾಕ್ಯಗಳನ್ನು ಬಳಸಿ ಆನ್ಸರನ್ನು ಬರಿಬೋದು. ಇದಿಷ್ಟು ಹೇಳ್ತಾ ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.